सरस्वती देवी निर्विशेष शून्यवादी पाश्चात्य देशधारिणी जय श्री कृष्ण चैतन्य प्रभु नित्यानंद श्री अद्वैता गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे नारायण नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। हरे कृष्ण। ಶ್ರೀಮದ್ಭಾಗವತಂ ಸಾಯಂಕಾಲದ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಶ್ಲೋಕ ಇವತ್ತು 20 ಶ್ಲೋಕ 20ನೇ ಶ್ಲೋಕ ಮಾಡಬೇಕು. ಅದಕ್ಕಿಂತ ಮುಂಚೆಗೆ ಹರಿನಾಮದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಲ್ಲ, ಅದನ್ನ ನೋಡೋಣ. ನೆನ್ನೆ 10 ಅಪರಾಧಗಳು 10 ಅಪರಾಧಗಳನ್ನ ಮಾಡಿಕೊಂಡು ನಾವು ಹರಿನಾಮ ಜಪ ಮಾಡಿದ್ರೆ ಹರಿನಾಮದ ಫಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದ್ರದ್ದು ಏನ್ ಪಡಿಬೇಕು ಅದನ್ನ ಪಡೆಯಕ್ಕಾಗಲ್ಲ ಅಂತ ಹೇಳಿದ್ವಿ. ಸೊ ಈ ತರ ಅಪರಾಧಗಳು ನಾವು ಮಾಡ್ತಾ ಇದೀವಿ ಅಂತಂದ್ರೆ ಓಕೆ ಸರಿ. ಇವಾಗ ಆಲ್ರೆಡಿ ಅಪರಾಧಗಳು ಆಗ್ಬಿಟ್ಟಿದೆ ನಮ್ಮ ಹತ್ರ, ಮತ್ತೆ ಕೂಡ ಮಾಡ್ತಾನೆ ಇದೀವಿ. ಅದೇ ರೀತಿ ಅಪರಾಧಗಳು ಮಾಡಿಕೊಂಡು ನಾವು ಭಗವಂತ ನಾಮ ಜಪ ಮಾಡಕ್ಕೆ ಆಗೋದಿಲ್ಲ. ಸೊ ಅದು ಫಲನೂ ಕೊಡಲ್ಲ ಸರಿಯಾಗಿ. ಸೊ ಹಂಗಾಗಿ ಈ ಅಪರಾಧಗಳಿಂದ ಮುಕ್ತ ಆಗೋದು ಹೇಗೆ? ಅಪರಾಧಗಳು ಆಗ್ಬಿಟ್ಟಿದೆ ನಮ್ಮ ಹತ್ರ, ಅಪರಾಧಗಳಿಂದ ಮುಕ್ತ ಆಗೋದು ಯಾವ ರೀತಿ? ಮತ್ತೆ ಅಪರಾಧಗಳು ಆಗ್ತಾನೆ ಇರ್ತವೆ. ಸೊ ಇದರಿಂದ ಹೊರಗಡೆ ಬರೋದು ಯಾವ ರೀತಿ ಅನ್ನೋದಕ್ಕೆ ಇದಕ್ಕೂ ಉಪಾಯ ಇದೆ. ಸೊ ಇದನ್ನು ಕೂಡ ಪದ್ಮ ಪುರಾಣದಲ್ಲಿ ಹೇಳ್ತಾರೆ. ಅಪರಾಧಗಳು ಆಗಿದೆ, ಮತ್ತೆ ಮುಂದೆ ಕೂಡ ಆಗ್ತಾ ಇದೆ, ಆಗುತ್ತೆ, ನಮ್ಗೆ ಗೊತ್ತಿಲ್ದಂಗೆ ಆಗುತ್ತೆ. ಸೊ ಇದರಿಂದ ಮುಕ್ತ ಆಗೋದೇ ಯಾವ ತರ, ಇದರಿಂದ ಆಚೆ ಬರೋದು ಯಾವ ತರ? ಸೊ ಅಪರಾಧ ತಡೆಯೋದು ಹೆಂಗೆ? ಅಪರಾಧ ರಹಿತವಾಗಿ ನಾವು ಜಪ ಮಾಡೋದು ಯಾವ ರೀತಿ ಅಂತ ಪದ್ಮ ಪುರಾಣದಲ್ಲಿ ಅದನ್ನು ಕೂಡ ಹೇಳ್ತಾರೆ. ಏನಂತ? ನಾಮ ಅಪರಾಧ ಯುಕ್ತಾನ್ ನಾಮಾನಿ ಏವ ಅರಂತಿ ಅಗಂ. ನಾಮ ಅಪರಾಧ ಯುಕ್ತಾನ್ ನಾಮಾನಿ ಏವ ಅರಂತಿ ಅಗಂ ಅವಿಶ್ರಾಂತಿ ಪ್ರಯುಕ್ತಾನಿ ತಾನಿ ಏವಾರ್ಥ ಕಾರಿಣಿ ಚ. ಏನ್ ಹೇಳ್ತಾರೆ? ಇದು ಸ್ವಲ್ಪ ನಮಗೆ ಯೋಚನೆ ಮಾಡಬೇಕಿದ ವಿಷಯ. ಹೆಂಗೆ ಇದನ್ನ ಮಾಡೋದು ನೋಡಿ. ನಾಮ ಅಪರಾಧ ಯುಕ್ತಾನ್, ನಾಮ ಅಪರಾಧ ಮಾಡಿಕೊಂಡು ಯುಕ್ತವಾಗಿ ನಾಮನ ಜಪ ಮಾಡಿದ್ರೆ ಅದನ್ನ ಯಾವ ರೀತಿ? ನಾಮದಿಂದಲೇ ನಾಮಾನಿ ಏವ ಅರಂತಿ ಅಗಂ. ಅಗಮ್ ಅಂದ್ರೆ ಪಾಪ, ಹರಂತಿ ಅಂದ್ರೆ ನಿವಾರಣೆ ಮಾಡೋದು. ಅಗಂ ಪಾಪನ ನಿವಾರಣೆ ಮಾಡಕ್ಕೆ ನಾಮದಿಂದನೇ ಸಾಧ್ಯ. ಇದೊಂದು ರೀತಿ ಯಾವ ತರ ಇದೆ ನೋಡಿ. ನಾಮ ಅಪರಾಧನ ನಾವು ಮತ್ತೆ ತಿರ್ಗಾ ಅದನ್ನ ಅಪರಾಧನ ರಹಿತವಾಗಿ ಮಾಡ್ಕೊಳ್ಳೋದು ತಿರ್ಗಾ ನಾಮ ಜಪದಿಂದಾನೆ. ಯಾವ ರೀತಿ? ಆಲ್ರೆಡಿ ಮಾಡ್ತಾ ಇದೀವಿ, ನಾಮ ಜಪ ಆಲ್ರೆಡಿ ಮಾಡ್ತಾ ಇದೀವಿ, ನಮ್ಮ ಅಪರಾಧ ಆಗ್ತಾ ಇದೆ, ಆಲ್ರೆಡಿ ನಾಮದಿಂದನೇ ಅಪರಾಧ ರಹಿತ ಆಗ್ಬೋದಿತ್ತಲ್ಲ, ಅಪರಾಧ ಹೋಗ್ಬೋದಿತ್ತಲ್ಲ, ಅಗಂ ಪಾಪ ನಿವಾರಣೆ ಆಗ್ಬೇಕಿತ್ತಲ್ಲ. ಯಾಕಾಗ್ತಾ ಇಲ್ಲ? ಯಾಕೆ ಅಂತಂದ್ರೆ ಏನಾಗ್ತಾ ಇದೆ ನೋಡಿ. ನಾಮ ಅಪರಾಧ ಯುಕ್ತಾನ್ ನಾಮಾನ್ ಏವರಂತಿಗಾಗಂ ಹೆಂಗೆ ನಿವಾರಣೆ ಮಾಡ್ಕೊಳ್ಳೋದು ಇದನ್ನ? ಈ ಅಪರಾಧ ಆಗದಿರೋ ತರ ತಡೆಯೋದು ಹೆಂಗೆ? ಅವಿಶ್ರಾಂತಿ ಒಂದು ವರ್ಡ್ ಹೇಳ್ತಾ ಇದೆ. ಅವಿಶ್ರಾಂತಿ ಪ್ರಯುಕ್ತಾನಿ ತಾನಿ ಏವಾರ್ಥ ಕಾರಿಣಿ ಚ. ಯಾವ ರೀತಿ ಮಾಡ್ಬೇಕಿದನ ಅಂತಂದ್ರೆ ವಿಶ್ರಾಂತಿ ಇಲ್ಲದೆ, ವಿಶ್ರಾಂತಿ ಅಂದ್ರೆ ತೀವ್ರವಾಗಿ, ತುಂಬಾ ಪೂರ್ಣ ಮನಸ್ಸಿಟ್ಟು ನಾಮದಿಂದ ನಾನು ಇದನ್ನ ನಿವಾರಣೆ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಛಲದಿಂದ, ತೀವ್ರವಾಗಿ, ಉತ್ಕಂಠದಿಂದ ನಾವು ಯಾವಾಗ ಹರಿನಾಮ ಜಪ, ಅವಿಶ್ರಾಂತಿ ಅಂತಂದ್ರೆ ಅಷ್ಟು ಅರ್ಥ ಇದೆ. ಅವಿಶ್ರಾಂತಿಯಾಗಿ ಉತ್ಕಂಠದಿಂದ, ತೀವ್ರತೆಯಿಂದ, ಆಲ್ಮೋಸ್ಟ್ ಅಳ ರೀತಿಯ ನಮ್ದು ನಾವು ನಾಮ ಜಪ ಮಾಡ್ತಾ ಇದ್ರೆ ಅಳ್ತಾ ಇರ್ಬೇಕು, ನನ್ನಿಂದ ಈ ತರ ಆಗ್ಬಿಟ್ಟಿದೆ, ನನಗೆ ಅದನ್ನ ನಿವಾರಣೆ ಮಾಡುವಂತ ಆ ಒಂದು ಉತ್ಕಟ ಭಾವದಿಂದ ಹರಿನಾಮನ ಜಪ ಮಾಡಿದ್ರೆ ಏನಾಗುತ್ತೆ? ಈ ಅರಂತಿ ಅಗಂ ನಾವೇನು ಪಾಪ ಮಾಡ್ತಾ ಇದೀವಿ ಅದು ನಾಶ ಆಗುತ್ತೆ. ಉತ್ಕಟ ತೀವ್ರವಾಗಿ ನಾವು ಮಾಡಿದಾಗ ಮಾತ್ರ ಆಗತ್ತೆ ಅಂತ ಅದು ಪದ್ಮ ಪುರಾಣದಲ್ಲಿ ಹೇಳುತ್ತೆ. ಆಗಲ್ಲ ಅಂತಿಲ್ಲ, ಆಗತ್ತೆ.
ಏನು ನಮ್ದು ನಾಮ ಅಪರಾಧ ಅಪರಾಧಯುಕ್ತ ಅಪರಾಧ ರಹಿತವಾಗಿ ಅಪರಾಧ ಮಾಡ್ತಿರೋ ನಾಮ ಜಪ ಮಾಡ್ಬೋದು, ಶುದ್ಧ ನಾಮಕ್ಕೆ ಹೋಗ್ಬೋದು. ಯಾವಾಗ ತೀವ್ರ ಈ ತರ ಆದ್ರೆ, ಅಕಸ್ಮಾತ್ ಅಪರಾಧಯುಕ್ತವಾಗಿ ಮಾಡ್ತಾ ಇದ್ರೆ, ನಾವು ಅಪರಾಧ ಮಾಡ್ಕೊಂಡು ಮಾಡ್ತಾ ಇದ್ರೆ ಅದನ್ನ ಅವಿಶ್ರಾಂತಿ ಪ್ರಯುಕ್ತಾನಂ ತಾನಿ ಏವಾರ್ಥ ಕಾರಣಿಚ. ಸೊ ಯಾವಾಗ ಅವಿಶ್ರಾಂತಿಯಿಂದ ತೀವ್ರವಾಗಿ ತುಂಬಾ ಉತ್ಕಂಠದಿಂದ ಯಾವಾಗ ನಾಮ ಜಪ ಮಾಡ್ತೀವಿ ಅವಾಗ ನಾವು ಈ ಅಪರಾಧಗಳಿಂದ ಆಚೆ ಬರ್ಬೋದು. ಏನೇನೆ ಡಿಸ್ಕಸ್ ಮಾಡಿದ್ವಿ ಅಪರಾಧಗಳು, ಅದರಿಂದ ಆಚೆಗೆ ಬರ್ಬೋದು. ಓಕೆ, ಸರಿ. ಹಾಗಾದ್ರೆ ಇವಾಗ ಗೊತ್ತಾಯ್ತು ನಮ್ಗೆ ಈಗ ಅಪರಾಧಗಳಿಂದ ಆಚೆ ಬರೋದು ಹೆಂಗೆ ಅಂತ. ಭಗವಂತ ನಾಮನ ತುಂಬಾ ಉತ್ಕಂಠದಿಂದ ತೀವ್ರತೆಯಿಂದ ಮಾಡಬೇಕು. ಸರಿ, ಅಪರಾಧಗಳಿಂದ ನಾನು ಮುಕ್ತ ಆಗ್ತಾ ಇದ್ದೀನಿ ಅಂತ ಹೆಂಗ್ ತಿಳ್ಕೊಳ್ಳೋದು? ಈಗ ನಾನು ಈ ತರ ಮಾಡಿದೆ, ಓಕೆ, ನನ್ಗೆ ಅಪರಾಧಗಳಿಂದ ಮುಕ್ತ ಆಗ್ತಾ ಇದ್ದೀನಿ ಅಂತ ಹೆಂಗೆ ನಾನು ತಿಳ್ಕೊಳ್ಳಿ? ಹೆಂಗೆ ನನ್ಗೆ ಅದ್ರ ಸಿಂಪ್ಟಮ್ ಏನ್ ಗೊತ್ತಾಗುತ್ತೆ? ಏನು ಅದರಿಂದ ಸಿಂಪ್ಟಮ್ ಏನ್ ಗೊತ್ತಾಗುತ್ತೆ? ಯಾವ ರೀತಿ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿ? ನಾನು ಅಪರಾಧ ಮಾಡ್ತಾ ಇಲ್ಲ, ಅಪರಾಧ ರಹಿತವಾಗಿ ನಾನು ಜಪ ಮಾಡ್ತಾ ಇದ್ದೀನಿ ಅಂತ ಹೆಂಗ್ ತಿಳ್ಕೊಳ್ಳಿ? ಇದಕ್ಕೂ ಹೇಳ್ತಾರೆ ನೋಡಿ, ಏನು ಚೈತನ್ಯ ಮಹಾಪ್ರಭು ಹೇಳ್ತಾರೆ ಇದಕ್ಕೆ. ಸೊ 4 ವಿಷಯಗಳಲ್ಲಿ ನಮ್ಗೆ ಈ ವಿಷಯಗಳು 4 ವಿಷಯದಲ್ಲಿ ನಮ್ಗೆ ಅದು ಕಡಿಮೆ ಆಗ್ತಾ ಇದ್ರೆ, ಈಗೇನ್ ಮುಂದೆ ಡಿಸ್ಕಸ್ ಮಾಡ್ತೀವಿ, ಇವು ನಮ್ಗೆ ಕಡಿಮೆ ಆಗ್ತಾ ಇದ್ರೆ ಅದರಿಂದ ತಿಳ್ಕೊಬೋದು ನಾವು ಅಪರಾಧ ಮಾಡಿದ್ರೆ ಜಪ ಮಾಡ್ತಾ ಇದೀವಿ ಅಂತ. ಈ ಸಿಂಪ್ಟಮ್ ನಮಗ್ ಗೊತ್ತಾಗ್ಬೇಕಿದು. ನಾವು ಯಾವಾಗ ಜಪ ಮಾಡ್ತಾ ಇದೀವೋ ಈ ಸಿಂಪ್ಟಮ್ಗಳು ನಮ್ಗಿದೆ ಅಂತಂದ್ರೆ, ಇದು ಕಾಣಿಸ್ಕೊತಾ ಇದ್ರೆ ಅವಾಗ ನಾವು ಅಪರಾಧ ರಹಿತವಾಗಿ, ಅಪರಾಧ ಇಲ್ದಿರ ನಾವು ಜಪ ಮಾಡ್ತಾ ಇದೀವಿ, ಹರಿನಾಮದ ವಿರುದ್ಧ ನಮ್ಗೆ ಜಪ ಅಪರಾಧ ಆಗ್ತಾ ಇಲ್ಲ ಅಂತ ತಿಳ್ಕೊಬಹುದು. ಯಾವ್ದು 4? ಮೊದಲನೇದು, ಭೌತಿಕ ಇಂದ್ರಿಯ ತೃಪ್ತಿಯ ಬಗ್ಗೆ ಪೂರ್ಣ ವೈರಾಗ್ಯ ಬರಲು ಶುರು ಆಗ್ಬೇಕು. ನಮ್ಮ ಈ ಭೌತಿಕ ಇಂದ್ರಿಯ ತೃಪ್ತಿ ಇದೆಯಲ್ಲ, ಇದ್ರ ಬಗ್ಗೆ ಪೂರ್ಣ ವೈರಾಗ್ಯ ಬರಲು ಶುರು ಆಗ್ಬೇಕು. ವೈರಾಗ್ಯ ನನ್ಗೆ ಬರ್ತಾ ಇರ್ಬೇಕು, ವೈರಾಗ್ಯ ಕಾಣಿಸ್ಕೊತಾ ಇರ್ಬೇಕು. ಯಾವ್ದ್ರ ಬಗ್ಗೆ? ಭೌತಿಕ ಇಂದ್ರಿಯ ತೃಪ್ತಿ ಪಡೋಂತ ಆಸೆ ಇದೆಯಲ್ಲ, ನಮ್ಗೆ ತೃಪ್ತಿ ಪಡಕ್ಕೆ ನನ್ಗೆ ಬಯಕೆ ಇದೆಯಲ್ಲ, ಆಸೆ ಇದೆಯಲ್ಲ, ಅದ್ರ ಬಗ್ಗೆ ನನಗೆ ಪೂರ್ಣ ವೈರಾಗ್ಯ ಅಂದ್ರೆ ಅದನ್ನ ಬಿಡ್ತಾ ಬರ್ಬೇಕು. ನಾನ್ ಬಿಡ್ತಾ ಇದ್ದೀನ ಒಂದೊಂದೇ. ಸೊ ಅಪರಾಧದಿಂದ ಆಚೆ ಬರ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಅಪರಾಧ ಮುಕ್ತವಾಗಿ ನಾನು ಜಪ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಯಾವ ತರ ವಿನಮ್ರತೆ, ಯಾವ ತರ ಸ್ವಾಭಾವಿಕವಾಗಿ ಇರ್ಬೇಕು. ಇನ್ನೊಂದು ಬೇರೆ ವಿಷಯದಲ್ಲಿ ಬೇರೆ ತರ ಹೇಳೋದಂಗಿದ್ರೆ, ನೀವು ಏನಾರ ನಮ್ರತೆ ಯಾರಿಗಾರ ಕೊಡ್ತಾ ಇದ್ರೆ ಅದು ಸ್ವಾಭಾವಿಕವಾಗಿರ್ಬೇಕು. ಈಗ ನಾವು ಯಾರ ಪ್ರಭು ಕಂಡ್ರೆ, ಮಾತಾಜಿ ಕಂಡ್ರೆ ಏನು ನಮ್ರತೆಯಿಂದ ನಮಸ್ಕಾರ ಮಾಡ್ತೀವಿ, ಹರೇ ಕೃಷ್ಣ ಅಂತೀವಿ. ಇದು ಸ್ವಾಭಾವಿಕವಾಗಿ ಆಗಿರ್ಬೇಕು. ಒಳಗಡೆ ಒಂದು ಮೇಲ್ಗಡೆ ತೋರ್ಕಗ್ ಮಾತ್ರ ಮಾಡೋದು, ಒಳಗಡೆ ಬೇರೆ ಭಾವನೆ ಇಟ್ಕೊ ಮಾಡೋದು, ಈ ತರ ಇರಬಾರ್ದು. ಸ್ವಾಭಾವಿಕವಾಗಿರ್ಬೇಕು, ನ್ಯಾಚುರಲ್. ಯಾರ ಭಕ್ತರು ಕಂಡಿದ ತಕ್ಷಣ ನಮಸ್ಕಾರ ಮಾಡೋ ಇರ್ಬೇಕು, ಒಳಗಡೆಯಿಂದ ಆನಂದ ಬರ್ಬೇಕು, ಖುಷಿ ಬರ್ಬೇಕು. ಮೇಲ್ಗಡೆ ಮಾತ್ರ ಏನೋ ನಾಮಕಾವಸ್ಥೆಗೆ ಆನಂದ ಬರೋದು, ಒಳಗಡೆ ಸ್ವಲ್ಪ ಅವ್ರ ಕಂಡ್ರೆ ಆಗದೆ ಇರೋದು ಇದಲ್ಲ. ಮೇಲ್ಗಡೆ ಮಾತ್ರ ಚೆನ್ನಾಗಿರ್ತೀವಿ, ಓಕೆ, ಆನಂದವಾಗೈತೆ, ನಗ್ತೀವಿ, ನಮಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಒಳಗಡೆ ಯಾವ ತರ ಇದೆ? ಬೇರೆ ತರನೇ ಇದೆ. ಆ ತರ ಆಗ್ಬಾರ್ದು. ಸ್ವಾಭಾವಿಕವಾಗಿ ನಮ್ರತೆ ಇರ್ಬೇಕು ನಿಮ್ಗೆ, ಸೊ ಇರ್ಬೇಕು. ಮತ್ತೆ ಹಂಬಲ್, ಅದೇ ನಮ್ರತೆ ಅಂತ ಹೇಳ್ತೀವಲ್ಲ, ಇದು ನಮ್ಗೆ ಇರ್ಬೇಕು. ಸೊ ಇದಕ್ಕೆ ಸ್ವಲ್ಪ ಕಾಲ ಹಿಡಿಯುತ್ತೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು, ಸ್ವಾಭಾವಿಕವಾಗಿ ಬಳಸ್ಕೊತಾ ಇರ್ಬೇಕು, ಅದು ನ್ಯಾಚುರಲ್ ಆಗಿ ಬರುತ್ತೆ. ಸೊ ಮೊದಲನೇದು ಗೊತ್ತಾಯ್ತಲ್ಲ, ಇಂದ್ರಿಯ ತೃಪ್ತಿ ಪಡಂತ ಪೂರ್ಣ ವೈರಾಗ್ಯ, ಇಂದ್ರಿಯ ತೃಪ್ತಿಲಿ ಪೂರ್ಣ ವೈರಾಗ್ಯ ಬರಬೇಕು, ಬರಲು ಶುರು ಆಗ್ಬೇಕು. ಅಪರಾಧ ಕಡಿಮೆ ಆಗ್ತಾ ಇದ್ದಂಗೆ ಇದು ಶುರು ಆಗ್ಬೇಕು ನಮ್ಗೆ. ಇಲ್ಲ ಇದೇನಾರ ನಮ್ಗೆ ಇಂದ್ರಿಯ ತೃಪ್ತಿ ಬಯಕೆ ಇದೆ, ಭೌತಿಕವಾಗಿ ಬಯಕೆ ಇದೆ ಅಂತಂದ್ರೆ ತಿಳ್ಕೊಳ್ಳಿ, ನಾ ಅಪರಾಧದಿಂದನೇ ನಾಮ ಜಪ ಮಾಡ್ತಾ ಇದ್ದೀನಿ ಅಂತ. ಓಕೆ, ಮೊದಲನೇದು. ಎರಡನೇದು, ಈರ್ಷ್ಯದಿಂದ ಮುಕ್ತಿ. ಈರ್ಷ್ಯ ಅಂತಂದ್ರೆ ಹೊಟ್ಟೆ ಕಿಚ್ಚ ಅಂತ ಹೇಳ್ತೀವಲ್ಲ, ನಾರ್ಮಲ್ ಆಗಿ ಕನ್ನಡ ಇದು ಆಡು ಭಾಷೆ ಹೇಳ್ಬೇಕಂದ್ರೆ ಹೊಟ್ಟೆ ಕಿಚ್ಚ, ಈರ್ಷ್ಯ. ಇನ್ನೊಬ್ರು ಕಂಡ್ರೆ ನನ್ಗೆ ಆಗದೆ ಇರೋದು ಈರ್ಷ್ಯ ಭಾವನೆ. ಅವ್ರು ಮುಂದುವರಿತಾ ಇದ್ದಾರೆ ಅನ್ನೋ ಭಾವನೆ, ಇಲ್ಲ ಅವ್ರು ಚೆನ್ನಾಗಿ ಕೀರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ, ಇಲ್ಲ ಅವ್ರು ಚೆನ್ನಾಗಿ ಪ್ರಸಾದ ಮಾಡ್ತಾರೆ ಅನ್ನೋ ಭಾವನೆ, ಅವ್ರೆಲ್ಲಾದ್ರೂ ಮುಂದುವರಿತಾರೆ ಅನ್ನೋ ಈರ್ಷ್ಯ ಭಾವನೆಯಿಂದ ನಾವು ಮುಕ್ತರಾಗ. ಹೃದಯದಲ್ಲಿ ಏನು ಕರುಣೆಯಿಂದ ಇರ್ಬೇಕು. ಹೃದಯದಲ್ಲಿ ನಮ್ಗೆ ಈರ್ಷ್ಯ ಭಾವನೆ ಇಲ್ಲ ಅಂತಂದ್ರೆ ಕರುಣೆ ಭಾವನೆ ಇರ್ಬೇಕು ಎಲ್ಲಾರ ಮೇಲೂ. ಒಬ್ಬೊಬ್ರದ್ದು ಈಗ ಅಕಸ್ಮಾತ್ ಈಗ ಹೊಸ್ದಾಗಿ ಬಂದಿರೋರ್ ಬಗ್ಗೆ ಕರುಣೆ ಇರ್ಬೇಕು. ಆಲ್ರೆಡಿ ನಮ್ ತರ ಇರೋವ್ರ ಬಗ್ಗೆ ನಮ್ಗೆ ಅವ್ರ ಜೊತೆ ಸೇರ್ಕೊಂಡು ನಾವು ಭಗವಂತನ ಕಥೆನ ಡಿಸ್ಕಸ್ ಮಾಡೋ ತರ ಭಾವನೆ ಇರ್ಬೇಕು. ನಮ್ಗಿನ್ನ ಮೇಲಿರೋವ್ರ ಬಗ್ಗೆ ನಮ್ಗೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ನಾನು
ಶರಣಾಗತಿಯಾಗಿ ನಮಸ್ಕಾರ ಮಾಡ್ತಾರ ಭಾವನೆ ಇರಬೇಕು. ಇದು ಈರ್ಷ್ಯ ಭಾವನೆ ಇರಬಾರ್ದು. ಸೊ ಯಾವಾಗ ಈರ್ಷ್ಯ ಭಾವನೆ ಇಲ್ವೋ ಈ ಮೂರು ನಡೀತಾ ಇರತ್ತೆ. ಯಾರಾದ್ರೂ ಅಕಸ್ಮಾತ್ ಹೊಸದಾಗಿ ಬಂದವ್ರಿಗೆ ಇವನ್ ಬಂದ್ಬಿಟ್ಟಪ್ಪ ತಿರುಗಿ ಇವನ್ ತಲೆನೋವು, ಇವನ್ ಯಾಕೆ ಸುಮ್ನೆ ಇವ್ರು ಕಟ್ಕೊಂಡು, ಈ ತರ ಭಾವನೆ ಇರಬಾರ್ದು. ನಮ್ಮ ಜೊತೆ ಇರ್ಕೊಂಡ್ರೆ ನಮ್ಗೆ ಯಾವಾಗ್ಲೂ ಅವ್ರ ಜೊತೆ ಕೂಡ್ಕೊಂಡು ನಾವು ಭಗವಂತನ ಬಗ್ಗೆ ಡಿಸ್ಕಸ್ ಮಾಡ್ಬೇಕು, ಅವ್ರ ಹತ್ರ ಇರೋದನ್ನ ಕಲಿಬೇಕು ಅನ್ನೋ ಭಾವನೆ ಇರಬೇಕು. ಈರ್ಷ್ಯ ಇರ್ಬಾರ್ದು. ಅವ್ರು ಚೆನ್ನಾಗಿ ಕಲ್ತಿದಾರೆ ಅನ್ನೋ ಈರ್ಷ್ಯ ಭಾವನೆ ಇರ್ಬೇಕು. ಸೊ ಈ ತರ ಭಾವನೆ ಇದೆ ತಿಳ್ಕೊಳ್ಳಿ, ನಿಮ್ಗೆ ನಾಮ ಅಪರಾಧ ಮಾಡಿದಿರ ಜಪ ಮಾಡ್ತಾ ಇದ್ದೀನಿ ಅಂತ, ಅಂದ್ರೆ ನಾಮ ಅಪರಾಧ ಆಗ್ತಾ ಇರಲ್ಲ ಅಂತ ತಿಳ್ಕೊಳ್ಳಿ. ಎರಡನೇದು. ಓಕೆ. ಮೂರನೇದು, ಭೌತಿಕ ಮಿಥ್ಯ ಅಹಂಕಾರದಿಂದ ಕಡಿಮೆ, ಮಿಥ್ಯ ಅಹಂಕಾರ ನಿಮ್ಗೆ ಕಡಿಮೆ ಆಗ್ತದೆ. ಭೌತಿಕ ಮಿಥ್ಯ ಅಹಂಕಾರ ಇದೆಯಲ್ಲ, ಇದು ಕಡಿಮೆ ಆಗ್ತಾ ಬರ್ಬೇಕು. ಮಿಥ್ಯ ಅಹಂಕಾರ ಅಂದ್ರೇನು? ಈ ಫಾಲ್ಸಿಗೋ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ಫಾಲ್ಸಿಗೋ ಅಂದ್ರೆ ಅಹಂಕಾರ. ನಿಮ್ಗೆ ಯಾವುದೇ ಒಂದು ವಿಷಯ ಚೆನ್ನಾಗಿ ಗೊತ್ತಿದ್ರೆ ಅದ್ರ ಅಹಂಕಾರ ಇರಬಾರ್ದು. ಮತ್ತೆ ಭೌತಿಕವಾಗಿ, ಆಕ್ಚುಲಿ ಭೌತಿಕವಾಗಿ ನಾನು ಇಷ್ಟು ಮಾಡಿದ್ದೀನಿ, ನನಗೆ ನಾನು ಇಷ್ಟೊಂದು ದೊಡ್ಡವನು, ನನಗೆ ಇದೆಲ್ಲ ಗೊತ್ತು, ಇದೆಲ್ಲ ನನ್ನ ಕೈ ಕೆಳಗಡೆ ಇದೆ, ನಾನೇ ಒಡೆಯ, ಇದೆಲ್ಲ ಮಿಥ್ಯ ಅಹಂಕಾರ ಅಲ್ಲ. ಈ ಅಹಂಕಾರ ಭಾವನೆ ನಿಮ್ಗೆ ಹೋಗ್ತಾ ಇರ್ಬೇಕು. ಸೊ ಮುಕ್ತವಾಗ್ತಾ ಇರ್ಬೇಕು. ಜೊತೆಗೆ ನೀವು ಮಾಡ್ತಾ ಇದ್ದಂಗೆ ಇದರಿಂದ ಮುಕ್ತತೆ ಬರ್ತಾ ಇರ್ಬೇಕು. ಏನು ಹೃದಯ ತುಂಬಾ ನಿಮ್ಗೆ ಹೃದಯ ಯಾವ ತರ ಇರ್ಬೇಕು? ಟ್ರಾನ್ಸ್ಪರೆಂಟ್, ಪೂರ್ಣ ಪ್ರಮಾಣದಲ್ಲಿ ನಿಮ್ಗೆ ಹೃದಯನ ವಿಮಲ ಹೃದಯ ಅಂತ ಹೇಳ್ತೀವಿ. ಅಂದ್ರೆ ಒಂದು ಹೃದಯದಲ್ಲಿ ನಿಮ್ಗೆ ಆಹ್ಲಾದ ಇರಬೇಕು, ಅಹಂಕಾರ ಭಾವನೆ ಇರಬಾರದು ಹೃದಯದಲ್ಲಿ. ಹಂಗಿದ್ದಾಗ ಮಾತ್ರ ತಿಳ್ಕೊಳ್ಳಿ, ನಾನು ಅಹಂಕಾರ ಮುಕ್ತ ಜಪ ಮಾಡ್ತಾ ಇದ್ದೀನಿ ಅಂತ. ಅಹಂಕಾರ ಯುಕ್ತ ಅಲ್ಲ, ಮುಕ್ತ ಜಪ ಮಾಡ್ತಾ ಇದ್ದೀನಿ ಅಂತ. ಇದು ಮೂರನೇ ಪಾಯಿಂಟ್. ನಮ್ಗೆ ಈ ಭೌತಿಕ ಮಿಥ್ಯ ಅಹಂಕಾರ ಕಡಿಮೆ ಆಯ್ತಾ ಹೋಗ್ತಾ ಇರ್ಬೇಕು. ಓಕೆ. ನೆಕ್ಸ್ಟ್ ನಾಲ್ಕನೇದು, ಪ್ರತ್ಯೇಕ ವ್ಯಕ್ತಿ ಅಂದ್ರೆ ಅವ್ರವ್ರದೇ ಪ್ರತ್ಯೇಕ ವ್ಯಕ್ತಿಯ ಬಗ್ಗೆ ಅವರ ಸ್ಥಿತಿಗೆ ಅನುಸಾರವಾಗಿ ಅವ್ರಿಗೆ ಜೊತೆ ಆದರ ಭಾವನೆ ಇರ್ಬೇಕು. ಆದರ ಭಾವನೆ ಅಂತಂದ್ರೆ ಅವ್ರ ಬಗ್ಗೆ ನಮ್ಗೆ ಈಗ ಯಾರು ನಮ್ಗಿನ್ನು ಈಗ ಹೊಸ್ದಾಗಿ ಬಂದಿದಾರೋ ಅವ್ರಿಗೆ ಪ್ರತ್ಯೇಕ ಸ್ಥಿತಿಗೆ ಅವ್ರ ಅನುಸಾರವಾಗಿ ಅವ್ರಿಗೆ ಕರುಣೆ ಕೊಡೋ ತರ ಭಾವನೆ ಇರ್ಬೇಕು ನಿಮ್ಗೆ. ಮತ್ತೆ ನಮ್ಮ ಜೊತೆ ಅಂದ್ರೆ ನಮ್ಮ ತರ ಇರೋವ್ರಿಗೆ, ನಾನ್ ತರನೇ ಕೃಷ್ಣ ಪ್ರಜ್ಞೆ ಜೊತೆ ಬಂದ್ರು, ಜೊತೆಲೆ ಮಾಡ್ತಾ ಇದೀವಿ, ಇವ್ರ ಬಗ್ಗೆ ನಿಮ್ಗೆ ಒಂದು ಗೌರವ ಭಾವನೆ ಇರ್ಬೇಕು. ಅವ್ರಿಗೂ ಕಲಿತಾ ಇದೀವಿ, ಅವ್ರ ಹತ್ರ ಇರೋದು ನಾವು ಕಲಿಬೇಕು, ನನ್ನ ಹತ್ರ ಇರೋದು ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಭಾವನೆ ಇರ್ಬೇಕು. ಮತ್ತೆ ದೊಡ್ಡವ್ರಿಗೆ ನಾವು ಯಾವಾಗ್ಲೂ ನಮಸ್ಕಾರ ಮಾಡೋ, ಶರಣಾಗತಿ ಆಗೋ ತರ ಭಾವನೆ ಇರಬೇಕು ನಮ್ಗಿನ ಮೇಲಿರಂತವ್ರಿಗೆ. ಸೊ ಈ ತರ ಭಾವನೆ ನಿಮ್ಗೆ ಬೆಳೀತಾ ಹೋಗ್ಬೇಕು. ಪ್ರತ್ಯೇಕ ವ್ಯಕ್ತಿಗೂ, ಯಾವುದೇ ಭೌತಿಕ ವ್ಯಕ್ತಿ ಆದ್ರೂ ಕೂಡ ಅಷ್ಟೇ, ಅವ್ರವ್ರ ಕೆಲಸದಲ್ಲಿ ಅವ್ರ ಮಗ್ನ ಆಗಿರ್ತಾರೆ. ಭೌತಿಕ ವ್ಯಕ್ತಿಗಳು ಅವ್ರವ್ರ ಬಗ್ಗೆ ಅವ್ರನ್ನ ಬಿಡ್ಬೇಕು ಅಷ್ಟೇ. ಅವ್ರ ಬಗ್ಗೆ ಬೇರೆ ಯಾವುದೇ ನನಗೆ ಎಲ್ಲ ಗೊತ್ತು, ಅವ್ರಿಗೇನು ಗೊತ್ತಿಲ್ಲ ಅನ್ನೋ ಭಾವನೆ ನಿಮ್ಗೆ ಇರಬಾರ್ದು. ಸೊ ಅವ್ರ ಪಾಡ್ಗೆ ಅವ್ರ ಕರ್ಮಾನುಸಾರವಾಗಿ ಅವ್ರು ಇದ್ದಾರೆ, ನನ್ನ ಪಾಡ್ಗೆ ನನ್ನ ಕರ್ಮಾನುಸಾರ ನಾನಿದ್ದೀನಿ, ನನ್ನ ಭಕ್ತಿ ಜೀವನದಲ್ಲಿ ನಾನಿದ್ದೀನಿ ಅಂತ ಭಾವನೆ ಇರಬೇಕು ನಿಮ್ಗೆ. ಸೊ ಅವ್ರವ್ರ ಪ್ರತ್ಯೇಕ ವ್ಯಕ್ತಿ ಬಗ್ಗೆ ನಿಮ್ಗೆ ಅವ್ರ ಸ್ಥಿತಿಗೆ ಅನುಸಾರವಾಗಿ ಅವ್ರಿಗೆ ನೀವು ಆದರ ಮರ್ಯಾದೆ ಭಾವನೆ ಇರ್ಬೇಕು ನಿಮ್ಮ ಹತ್ರ. ಸೊ ಇಷ್ಟು ಆಗ್ತಾ ಇದ್ರೆ ಈ ನೋಡಿ, ನಾವು ಇದನ್ನ ಮಾಡ್ತಾ ಇದೀವಿ ಅಂತಂದ್ರೆ ಮೈನಸ್ ಇಂದ 0 ಲೆವೆಲ್ಗೆ ಬರ್ತಾ ಇರೋದು. ಇದು 0 ಲೆವೆಲ್ ಅಂದ್ರೆ ಹರಿನಾಮ ಜಪ ಮಾಡಕ್ಕೆ ಇದು 0 ಲೆವೆಲ್ ಅಂದ್ರೆ ಒಂದು ಮಟ್ಟಕ್ಕೆ ಬಂದಿದೀವಿ ಅಂತ. ಇಲ್ಲಿಂದ ಪ್ರೋಗ್ರೆಸ್ ಆಗ್ಬೇಕು. ಈಗ ನಾವು ಪ್ಲಸ್ಗೆ ಹೋಗ್ಬೇಕು. ನಾವು ಈಗ ಇಲ್ಲಿದೀವಿ ಅಂತಂದ್ರೆ ಮೈನಸ್ ಅಲ್ಲಿ ಇದೀವಿ ಇವಾಗ. ಅಂದ್ರೆ ಇದೆಲ್ಲ ನಂಗೆ ಅಪರಾಧ ಇದೆ ಅಂತಂದ್ರೆ ಇದು ಮೈನಸ್. ಈ ಅಪರಾಧದಿಂದ 0 ಲೆವೆಲ್ಗೆ ಬರೋದು ಅಂತಂದ್ರೆ ಈ ಅಪರಾಧ ಬಿಟ್ಟು ಲೆವೆಲ್ಗೆ ಬರೋದು. ಅವಾಗ ನಿಜ ಹರಿನಾಮ ಶುರುವಾಗೋದು. ಇದನ್ನ ಬಿಟ್ಟಾಗ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವು ಮೈನಸ್ ಲೆವೆಲ್ ಅಲ್ಲಿ ಇದೀವಿ. ಅಪರಾಧ ಮಾಡ್ಕೊಂಡು ನಾವು ಜಪ ಮಾಡ್ತಾ ಇದ್ರೆ ಮೈನಸ್ ಲೆವೆಲ್ ಅಲ್ಲಿ ಇದೀವಿ. 0 ಲೆವೆಲ್ ಅಂದ್ರೆ ಮಧ್ಯ ಲೆವೆಲ್ಗೆ ಬರೋದು. 0 ಅಂದ್ರೆ ಶುರು ಮಾಡ್ಬೇಕಲ್ಲ ಪ್ಲಸ್ಗೆ. ಸೊ ಈ 0 ಲೆವೆಲ್ಗೆ ಬರೋದಂದ್ರೆ ಇದು ಈ ಅಪರಾಧ ರಹಿತವಾಗಿ ಮಾಡಂತ ಇದು 0 ಲೆವೆಲ್ಗೆ ಬರೋದು. ಸೊ ಅಂದ್ರೆ ಈ 4 ಯಾವಾಗ ಇಲ್ವೋ ನಮ್ಗೆ, ಈ 4ನ್ನ ಯಾವಾಗ ನಮ್ಮ ಹತ್ರ ಓಕೆ ಈ 4 ನಮ್ಗೆ ಯಾವಾಗ ಕಾಣಿಸ್ಕೊತಾ ಇಲ್ವೋ ಅವಾಗ ನಾವು 0 ಲೆವೆಲ್ ಇದ್ದೀವಿ. ಇನ್ ಮುಂದೆ ಪ್ಲಸ್ಗೆ ಹೋಗ್ಬೇಕು ಅಂತ ಹೇಳ್ಕೊಳ್ಳಿ. ಓಕೆ. ಇದು ನಿಜಕ್ಕೂ ಹರಿನಾಮ ಜಪ ಮಾಡೋಂಥ ಸ್ಥಿತಿ. ಅಂದ್ರೆ ಅಟ್ಲೀಸ್ಟ್ ನಾಮಾಭಾಸ ಲೆವೆಲ್ಗೆ ಹೋಗ್ತೀವಿ. ಸೊ ಆ ಲೆವೆಲ್ಗೆ ಹೋಗಕ್ಕೆ ಇಷ್ಟನ್ನ ಮಾಡ್ಬೇಕು. ಓಕೆ. ಇದು ಆಕ್ಚುಲಿ ಇದೇನು ಗೊತ್ತಾ, 3rd ಕ್ಲಾಸ್ ಲೆವೆಲ್ ಭಕ್ತಿ. ತುಂಬಾ ಲೋ ಕ್ಲಾಸ್ ಅಂತ ಹೇಳ್ತೀವಲ್ಲ, 3rd ಕ್ಲಾಸ್ ಲೆವೆಲ್ ಭಕ್ತಿ ಅಂತಂದ್ರೆ ಇದು. ಅಪರಾಧ ಮಾಡಿದ್ರೆ ಹರಿನಾಮ ಜಪ ಮಾಡೋದು ಇದು ಕೆಳಗಡೆ ಭಕ್ತಿ.
ಇನ್ನು ನಾವು ಲೆಕ್ಕ ಹಾಕೊಳ್ಳಿ, ನಾವ್ ಯಾವ ಸ್ತರದಲ್ಲಿ ಇದೀವಿ, ಇದಕ್ಕಿಂತ ಕೆಳಗಡೆ ಇದೀವಿ ಅಂದ್ರೆ ನಾವೇನು ಇನ್ನ ಕರೆಕ್ಟಾಗಿ ಭಗವಂತ ನಾಮ ಜಪ ಮಾಡಕ್ ಒಂದ್ ಲೆವೆಲ್ ಬಂದೇ ಇಲ್ಲ. ಆ ಲೆವೆಲ್ ಬಂದೇ ಇಲ್ಲ. ಇನ್ ಮೇಲೆ ಹೋಗ್ಬೇಕು ಆಗಿರೋದ್ ಲೆವೆಲ್ ಯಾವಾಗ ತಿಳ್ಕೊಳ್ಳಿ. ಇನ್ನು ಅಪರಾಧ ರಹಿತವಾಗಿ ನಾವು ಜಪ ಮಾಡ್ತಾ ಇರೋದು. ಆಕ್ಚುಲಿ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿದೆ, ಯಾವ ರೀತಿ ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಯಾವತ್ತೋ ಅಪರಾಧದಲ್ಲಿ ಯಾವ್ದಾರ ಒಂದ್ ಮಾಡ್ತಾನೆ ಇದೀವಿ ನಾವು. ಇಷ್ಟು ಸರಿ ನಾವು ಕೇಳಿದ್ಮೇಲೆ ಕೂಡ ಭೌತಿಕ ಮೋಹನ ಉಳಿಸ್ಕೊಂಡಿದೀವಿ ಅಂತಂದ್ರೆ ಅಪರಾಧ ಮಾಡ್ತಾ ಇದೀವಿ. ಸೊ ಲೆಕ್ಕ ಮಾಡ್ಕೊಳ್ಳಿ, ನಾವು ಈ ಮೈನಸ್ ಲೆವೆಲ್ ಅಲ್ಲಿ ಇದೀವಿ. ಈ ಮೈನಸ್ ಲೆವೆಲ್ ಇಂದ ಇದ್ ಬಿಡ್ಬೇಕು ಅಂದ್ರೆ ಜೀರೋ ಲೆವೆಲ್ಗೆ ಬರ್ಲೇಬೇಕಂದ್ರೆ ಇದಿಷ್ಟು ಕೂಡ ನಮ್ಗೆ ಆಗ್ತಾ ಇದೆ ಅಂತ ನೋಡ್ಕೊಂಡು ಈ 4 ಪಾಯಿಂಟ್ ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಈ ಪ್ರಕಾರ ನಿಮ್ಗೆ ಈ ಭಾವನೆ ಇದ್ದಂಗೆ ಮಾತ್ರ ನಾವು ಓಕೆ, ನಾವು ಹರಿನಾಮನ ಮಾಡಕ್ಕೆ ಮಧ್ಯ ಲೆವೆಲ್ ಅಲ್ಲಿ ಇದೀವಿ, ಇಲ್ಲಿಂದ ಇವಾಗ ಪ್ಲಸ್ಗೆ ಹೋಗ್ಬೇಕು ಅಂತ. ಓಕೆ, ಅರ್ಥ ಆಯ್ತಾ? ಸೊ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಬೇಕಾದ್ರೆ ಇದನ್ನ ಕೇಳಿ, ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು ನೀವು. ಯಾಕೆಂದ್ರೆ ಇದು ತುಂಬಾ ಮುಖ್ಯವಾಗಿರೋಂಥ ಪಾಯಿಂಟ್. ನಮ್ಗೆ ಈ ಭಾವನೆಗಳಿಲ್ಲ. ಯಾಕೆಂದ್ರೆ ಇದು ದಿನ ಬೆಳಗ್ಗೆ ಆಗ್ತಾ ಇದ್ರೆ ನಮ್ಗೆ ಇದು ಬರೋಂಥ ಭಾವನೆ ನೋಡಿ. ಇಂದ್ರಿಯ ತೃಪ್ತಿ ಭಾವನೆ ಇಲ್ವಾ ನಿಮ್ಗೆ? ಇದೆ. ಇನ್ನೊಬ್ರ ಬಗ್ಗೆ ಹೊಟ್ಟೆ ಕಿಚ್ಚುಳ ಗ್ಯಾರಂಟಿ ಇದೆ. ಇದಂತೂ ಒಳಗಡೆ ಅಚ್ಚೊತ್ತು ಹೋಗಿದೆ. ನಮ್ಗೆ ಯಾರ ಕಂಡ್ರೆ, ಯಾರಾದ್ರೂ ನಮ್ಗೆ ಇನ್ನೊಂಚೂರು ಮೇಲೆ ಹೋಗ್ತಾ ಇದ್ರೆ ಕಂಡ್ರೆ ನಮ್ಗೆ ಆಗೋದಿಲ್ಲ. ಬೇರೆಯವ್ರನ್ನ ಬಿಡಿ, ಭೌತಿಕ ವಿಚಾರಗಳನ್ನ ಬಿಟ್ಬಿಡಿ, ಇಲ್ಲಿ ಭೌತಿಕ ಜನಗಳ ಬಗ್ಗೆ ಬಿಟ್ಬಿಡಿ, ನಮ್ಮ ಜೊತೆ ಈ ಕಾಂಪಿಟೇಷನ್ ಶುರುವಾಗಿದೆ ನಮ್ಗೆ. ಅವನೇನಾದ್ರು ಚೆನ್ನಾಗಿ ಕ್ಲಾಸ್ ಮಾಡ್ತಾ, ಅಯ್ಯೋ ಅವ್ನು ಹಿಂಗ್ ಮಾಡ್ಬಿಟ್ಟ, ನಾನು ಹಿಂಗ್ ಮಾಡ್ತಾ ಇಲ್ವಲ್ಲ, ಏನ್ ಮಾಡೋದು ನಮ್ಮ ಭಾವನೆ. ಅವ್ರೇನಾದ್ರು ಸ್ವಲ್ಪ ಜಾಸ್ತಿ ಜನ ಕೀರ್ತನ ಮಾಡ್ಬಿಟ್ರೆ, ಅಯ್ಯೋ ನಾನಿನ್ನು ನನ್ಗೇನು ಬರಲ್ವಲ್ಲ ಅನ್ನೋ ಭಾವನೆ, ಅಂದ್ರೆ ಹೊಟ್ಟೆ ಕಿಚ್ಚು ಭಾವನೆ. ಓಕೆ, ನಾನು ಏನು ಬರಲ್ಲ ಅಂತ ಕಲಿಯೋದು ಬೇರೆ, ಅವ್ರ ಹತ್ರ ಹೇಳ್ಸ್ಕೊಳ್ಳೋದು ಬೇರೆ, ಕಲಿಯೋದು ಅದು ಬೇರೆ, ಅದು ಸರಿ. ಆಕ್ಚುಲಿ ನಾನು ಮಾಡ್ಬೇಕು ಅನ್ನೋದು ಭಾವನೆ ಸರಿ, ಆದ್ರೆ ಹೊಟ್ಟೆ ಕಿಚ್ಚು ಪಡಬಾರ್ದು, ನಿಮ್ಗೆ ಮನಸ್ಸಲ್ಲಿ ಹಿಂಸೆ ಆಗ್ಬಾರ್ದು ಅವ್ರನ್ನ ನೋಡಿ. ಆ ತರ ಭಾವನೆ ಕೇಳಿ, ಈ ತರ ವಿಷಯ ಕೇಳಿ. ಸೊ ಆವಾಗ ನಮ್ಗೆ ಕರೆಕ್ಟ್ ಆಗಿದೆ ನನ್ನ ಭಾವನೆ ಅಂತ. ಸೊ ಮಿಥ್ಯ ಅಹಂಕಾರ ಪಡಬಾರ್ದು, ಈ ಭೌತಿಕ ವಸ್ತುಗಳ ಮೇಲೆ ಮಿಥ್ಯ ಅಹಂಕಾರ ಇರಬಾರ್ದು ನಮಗೆ. ನನ್ನ ಹತ್ರ ಏನಿದೆಯೋ ಭಗವಂತನ ಕೃಪೆಯಿಂದ ಬಂದಿದೆ, ನನಗೆ ಭಗವಂತನ ಕೃಪೆಯಿಂದ ಇದಾಗಿದೆ. ಸೊ ಅದನ್ನ ಯಾವ ರೀತಿ ಭಗವಂತನಿಗೆ ಸೇವೆಗೆ ಯೂಸ್ ಮಾಡ್ಬೋದು ಅಷ್ಟು. ಸೊ ಯಾರಿಗೆ ಅಕಸ್ಮಾತ್ ಭಕ್ತರಿಗೆ ಹೆಲ್ಪ್ ಆಗುತ್ತೆ ಇದರಿಂದ, ಹೆಲ್ಪ್ ಮಾಡಕ್ಕಾಗ್ಲಿ ಇಲ್ಲ, ಓಕೆ ನಾರ್ಮಲ್ ಆಗಿರಿ, ಅಹಂಕಾರ ಪಡೋದು ಬೇಡ. ಓಕೆ ನನ್ನ ಹತ್ರ ಇದೆ, ಅವ್ರ ಹತ್ರ ಇಲ್ಲ ಅನ್ನೋ ಹತ್ರ ಬೇಡ ಅಂತ. ಸೊ ಪ್ರತ್ಯೇಕ ವ್ಯಕ್ತಿಗೆ ಅವ್ರವ್ರದೇ ಅನುಸಾರವಾಗಿ ಅವ್ರಿಗೆ ಮರ್ಯಾದೆ ಕೊಡಿ, ಅವ್ರಿಗೆ ಆಧಾರ ಭಾವನೆ ಮಾಡಿ, ಯಾರ್ಯಾರಿಗೆ ಯಾವ ರೀತಿ ಮಾಡಬೇಕು ಆ ತರ. ಸೊ ಈ ತರ ಇದ್ರೆ ಮಾತ್ರ ನಾವು ಜೀರೋ ಲೆವೆಲ್ಗೆ ಬಂದಿದೀವಿ. ಓಕೆ, ಸೊ ನೀವೇ ಟೆಸ್ಟ್ ಮಾಡ್ಕೋಬೇಕಿದನ್ನ. ಯಾರು ಇದನ್ನ ಮೀಟರ್ ಹಾಕಿ ಅಳತೆ ಮಾಡಕ್ ಆಗೋದಿಲ್ಲ. ಸೊ ಹೇಳ್ಬೋದಷ್ಟೇ ಸ್ವಲ್ಪ ಈ ತರ ಇದೆ ಅಂತ, ಆದ್ರೆ ಒಳಗಡೆ ಮನಸ್ಸಲ್ಲಿ ನಾವ್ ಏನು ಮಾಡಕ್ಕಾಗಲ್ಲ. ನಿಮ್ಗೆ ನೀವೇ ಅಳತೆ ಮಾಡ್ಕೋಬೇಕು. ಈ ಕೇಳಿದಿರ ತಾನೆ ನಾವ್ ಯಾವ ಲೆವೆಲ್ ಅಲ್ಲಿ ಇದೀವಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ಗೆ ಆಗ್ತಾ ಇದೆ. ಮತ್ತೆ ಇನ್ನೊಂದ್ ಏನಂತಂದ್ರೆ, ನಮ್ಗೆ ಅದಾಗ್ತಾ ಇರುತ್ತೆ ಮೇಲ್ಗಡೆ ನನ್ಗೆ ಗೊತ್ತಾಗ್ತಾ ಇರುತ್ತೆ ನಾನು ಸರಿಗಿದ್ದೀನಿ ಅಂತ. ಇದನ್ನು ತುಂಬಾ ಕೇರ್ಫುಲ್ ಆಗಿ ನೀವು ಗಮನಿಸ್ಬೇಕು. ನೀವು ನಾನು ಅನ್ಕೋತೀನಿ ಇದು ನಂಗೆ ಸರಿ ಇದೆ ಅಂತ, ಓಯ್ ನಾನ್ ಸರಿ ಇದ್ದೀನಿ ಅಂತ, ಆದ್ರೆ ಇಲ್ಲ, ಇನ್ನೊಂದ್ ಕಡೆಯಿಂದ ನೋಡಿ. ಅದಕ್ಕೆ ಏನ್ ಮಾಡಿ ಗೊತ್ತಾ, ನೀವು ನಿಮ್ಗೆ ಕ್ಲೋಸ್ ಆಗಿರೋರ ಹತ್ರ ನೀವು ಕ್ಲೋಸ್ ಆಗಿ ಮಾತಾಡ್ಕೊಂಡು ಕೇಳ್ಬೇಕು ಅವ್ರನ್ನ, ನನ್ನ ಹತ್ಲಿ ಆತರ ನಿನ್ಗೆ ಏನಾರು ಅನಿಸ್ತಾ ಇದೆಯಾ, ನಾನು ಯಾವ ತರ ಬಿಹೇವ್ ಮಾಡ್ತಾ ಇದ್ದೀನಿ, ಇದು ನಾನು ಈಗ ಮಾಡಿದ್ದು ಸರಿನಾ, ಇಲ್ಲಿ ಮಾತಾಡಿದ್ದು ಸರಿನಾ ಅವ್ರ ಬಗ್ಗೆ, ಈ ತರ ಇದನ್ನೆಲ್ಲ ನೀವು ಅವಾಗ ಡಿಸ್ಕಸ್ ಮಾಡ್ತಾ ಇರ್ಬೇಕು ಬೇರೆಯವ್ರ ಜೊತೆ. ಮತ್ತೆ ಸೀನಿಯರ್ನ ಕೇಳ್ತಾ ಇರ್ಬೇಕು ನೀವು, ಪ್ರಭು ನನಗೆ ಈ ತರ ಇದೆ, ಹೆಂಗೆ ಇದನ್ನ ನಿವಾರಣೆ ಮಾಡ್ಕೊಳ್ಳೋದು. ಮತ್ತೆ ಈ ತರ ಭಾವನೆ ನಿಮ್ಗೆ ಏನಾರು ಅನ್ನಿಸ್ತಾನೆ ನನ್ನ ಬಗ್ಗೆ, ಇದು ಈ ತರ ಆಯ್ತು ಅಂತ, ಇದನ್ನೆಲ್ಲ ಅವಾಗ ನೀವು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ರೆ, ಸೊ ಅವರ ಒಂದು ಗೊತ್ತಾಗುತ್ತೆ ಅವ್ರಿಗೆ, ಅವ್ರು ನಿಮ್ಗೆ ಹೇಳ್ಬೋದು. ಓಕೆ, ಸೊ ಈ ತರ ಎಲ್ಲ ಆಗ್ತಾ ಇರತ್ತೆ. ದಯವಿಟ್ಟು ಇದನ್ನು ಯಾರನ್ನು ಉದ್ದೇಶ ಪೂರ್ವಕವಾಗಿ ಹೇಳಿದಲ್ಲ, ಏನಿದೆಯೋ ಅದನ್ನ ಹೇಳ್ತಾ ಇದೀವಿ. ಇದು ತುಂಬಾ ಮಿನಿಮಮ್ ಲೆವೆಲ್ ಅಲ್ಲಿ ಹೇಳ್ತಾ ಇರೋದು ಇದನ್ನ ನಾನು. ಸೊ ಅದರಿಂದ ಯಾರಿಗೂ ನಮ್ಗೆ ಹೇಳ್ತಾ ಇದ್ದಾರೆ ಇದು ಈ ತರ ಭಾವನೆ ಬೇಡವೇ ಬೇಡ. ಸೊ ನಾನೇನಿದೆಯೋ ಅದನ್ನ ಹೇಳ್ತಾ ಇದ್ದೀನಿ. ಸೊ ನಾನೇನ್ ಕೇಳಿದ್ದೀನೋ, ಏನು ಓದಿದ್ದೀನೋ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇರೋದೇ ಹೊರತು ಇದು ಯಾರಿಗೂ ಒಬ್ಬೊಬ್ಬರಿಗೆ ಹೇಳಿದಂತ ವಿಷಯ ಅಲ್ಲ. ಓಕೆ, ನೆಕ್ಸ್ಟ್ ನಾಮಾಭಾಸ. ಇದು ನೋಡಿ, ಈ ಅಪರಾಧಯುಕ್ತ ನಾಮ ಜಪ ಮಾಡೋದ್ರಿಂದನೂ ಕೂಡ ವೈಕುಂಠಕ್ಕೆ ಹೋಗ್ಬೋದು. ಈ ಅಪರಾಧಯುಕ್ತವಾಗಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಇದು ಸಾಮಾನ್ಯ ಅಲ್ಲ. ಭಗವಂತ ನಾಮ ಪರಿಶುದ್ಧವಾಗಿರೋದು. ಯಾಕೆ ನಾವು ಇದನ್ನ ಅಪರಾಧ ರಹಿತವಾಗಿ ಮಾಡ್ಬೇಕು ಅಂತಂದ್ರೆ, ನಮ್ದು ಗುರಿ ಕೃಷ್ಣ ಪ್ರೇಮ, ಬರೀ ವೈಕುಂಠಕ್ಕೆ ಹೋಗೋದಲ್ಲ. ಇದನ್ನು ಕೂಡ ವೈಕುಂಠಕ್ಕೆ ಹೋಗ್ಬೋದು. ಈ ತರ ಅಪರಾಧವಾಗಿ ಜಪ ಮಾಡ್ತಾ ಇದ್ರು ಕೂಡ ವೈಕುಂಠಕ್ಕೆ ಹೋಗ್ಬೋದು. ಆದ್ರೆ ನಮ್ಮ ಇದೇ ಒಂದಿದಲ್ಲ,
ಇದೇ ಫೈನಲ್ ಅಲ್ಲ, ಇದರಿಂದ ಮೇಲ್ ಹೋಗ್ಲೇಬೇಕು ನಾವು. ಸಪೋಸ್ ಹಿಂಗೆ ಮಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ಅಪರಾಧ ರಹಿತವಾಗಿ ನಾವು ಜಪ ಮಾಡ್ತಾರೆ ಒಂದ್ ಕಾಲಕ್ಕೆ ನಾವು ಭಗವಂತನ ಭಕ್ತಿನೇ ಬಿಟ್ಬಿಡ ಅಂತ ಲೆವೆಲ್ಗೆ ಹೋಗ್ಬಿಡ್ತೀವಿ. ಇದೇ ಅಪರಾಧ ರಹಿತವಕ್ಕೆ ಹಿಂಗೆ ಇರ್ಲಪ್ಪ ಪರವಾಗಿಲ್ಲ ವೈಕುಂಠಕ್ಕೆ ಹೋಗ್ತೀವಂತೆ ಹಿಂಗೆ ಮಾಡ್ಕೊಂಡು ಹೋಗ್ತಾರನ? ಆಗೋದಿಲ್ಲ, ಆಗೋದಿಲ್ಲ. ನೀವು ಇದರಿಂದ ಆಚೆ ಬರ್ಲೇಬೇಕು, ಅಪರಾಧ ರಹಿತವಾಗಿ ಮಾಡ್ಲೇಬೇಕು ಇದನ್ನ. ಅಪರಾಧ ಮಾಡ್ಕೊಂಡು ನಾನು ಹರಿನಾಮ ಯಾಕೆಂದ್ರೆ ಒಂದ್ ಕ್ವಶನ್ ಇದೆ, ಆಮೇಲೆ ನೆನ್ಸಿ ಮರ್ತೋಗ್ತೀನಿ. ನೆನ್ನೆ ಯಾರು ಹೇಳಿದ್ರು, ಪುಣ್ಯ ಮಾತಾಜಿ ಕೇಳಿದ್ರು ನನಗೆ ಪರ್ಸನಲ್ ಆಗಿ, ಏನ ಪ್ರಭು ಅಪರಾಧ ರಹಿತವಾಗಿ ಜಪ ಮಾಡ್ತಾ ಇದ್ದೀನಿ, ಅಪರಾಧ ಮಾಡ್ಕೊಂಡು ಮಾಡ್ತಾ ಇದೀವಿ ಅಂತಂದ್ರೆ ಅದು ನಾನು ಹೇಳಿದ್ರಿ ಹರಿನಾಮನ ಅದು ತಿಂದಾಕ್ಬಿಡುತ್ತೆ ಅಂತ ಆ ವರ್ಡ್ ಅಲ್ಲಿ ಯೂಸ್ ಮಾಡೋದು ಹೇಳಿದ್ವಿ. ಹಂಗಾದ್ರೆ ಅಪರಾಧಗಳು ಹರಿನಾಮಕ್ಕಿಂತ ಮೇಲ್ಗಡೆ ಇರಂತದ? ಹರಿನಾಮನ ತಿಂದಾಕ್ಬಿಡುತ್ತೆ ಅಪರಾಧ ಮಾಡ್ಕೊಂಡು ಮಾಡ್ತಾ ಇದ್ರಿ ಅಂತಂದ್ರೆ, ಹರಿನಾಮನು ಮಾಡ್ತಾ ಇರ್ತೀವಿ ಅಪರಾಧನೂ ಮಾಡ್ತಾ ಇರ್ತೀವಿ ಅಂದ್ರೆ ಅಪರಾಧಗಳು ಹರಿನಾಮನ ತಿಂದಾಕ್ಬಿಡ್ತೈತೆ, ನಮ್ಗೇನು 0 ಲೆವೆಲ್ ಅಲ್ಲಿ ನಿಂತಿರ್ತೀವಿ, ನಮ್ಗೇನು ಪುಣ್ಯ ಬರಲ್ಲ ಏನು ಆಗಲ್ಲ ಅಂತಂದ್ರೆ, ಹಂಗಾದ್ರೆ ಅಪರಾಧಗಳು ಹರಿನಾಮಕ್ಕಿಂತ ದುಡ್ದ ಅಂತ ಒಂದು ಪ್ರಶ್ನೆ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ಸೊ ಅದನ್ನ ಆಮೇಲೆ ಹೇಳ್ತೀನಿ ಕೊನೆಗೆ. ಸೊ ಈ ತರ ತಿಳ್ಕೊಳ್ಳಿ, ಅಪರಾಧ ರಹಿತವಾಗಿ ನಾವು ಜಪ ಮಾಡ್ಬೇಕೆ ಹೊರತು ಅಪರಾಧ ಸಹಿತವಾಗಿ ಮಾಡಬಾರ್ದು, ಅಪರಾಧ ಯುಕ್ತವಾಗಿ ಮಾಡಬಾರ್ದು, ಅಪರಾಧದಿಂದ ಆಚೆ ಬರ್ಲೇಬೇಕು. ಇದು ಖಂಡಿತ. ಯಾಕೆಂದ್ರೆ ಅಪರಾಧ ನಾಮ ಜಪ ಮಾಡ್ತಾ ಇದ್ರೆ ಖಂಡಿತ ನಮ್ಗದು ಒಂದಕ್ಕ ಅಕಸ್ಮಾತ್ ಆಲ್ಮೋಸ್ಟ್ ತಂದ್ಕೊಡ್ಬೋದು, ನಮ್ಗೆ ವೈಕುಂಠ ಧಾಮ ತಂದ್ಕೊಡ್ಬೋದು, ಇಲ್ಲ ಅಂತಲ್ಲ. ಇದರದಕ್ಕೆ ನಿರ್ದೇಶನಗಳು ಇದೆ. ಅಪರಾಧ ಯುಕ್ತವಾಗಿ ಮಾಡ್ಕೊಂಡು ಜಪ ಮಾಡ್ಕೊಂಡು ಕೂಡ ಭಗವಂತ ಧಾಮಕ್ಕೆ ಹೋಗಿರೋ ನಿದರ್ಶನಗಳು ಇದೆ, ಇಲ್ಲ ಅಂತಲ್ಲ. ಆದ್ರೆ ಅದು ರೇರ್ ಕೇಸಲ್ಲಿ. ಅಪರಾಧ ಮಾಡ್ಕೊಂಡೆ ಜಪ ಭಗವಂತ ಧಾಮಕ್ಕೆ ಹೋಗಿರೋದು ಎಲ್ಲೋ ರೇರ್, ಅದು ಇದೆ ಅಂತ ತೋರ್ಸಕ್ಕೋಸ್ಕರ. ಹೆಂಗೆ ಅಜಮಳಿನ ಸ್ಟೋರಿ ನೋಡ್ತೀವಲ್ಲ ಆ ತರ. ಅಜಮಿಳನು ಕೂಡ ಅಪರಾಧ ರಹಿತವಾಗಿ ಜಪ ಮಾಡಿದ್ದಲ್ಲ, ನಾಮಾಭಾಸ ಸೆಕೆಂಡ್ ಲೆವೆಲ್ ಅಲ್ಲಿ ಜಪ ಮಾಡಿದ್ದು. ಅದನ್ನ ನಾಳೆ ಬರುತ್ತೆ ಆಯ್ತಾ. ಸೊ ಅದರಿಂದ ನಾವು ಅಪರಾಧ ಮುಕ್ತವಾಗಿ ಮಾಡಬೇಕು, ಇದರಿಂದ ಮೇಲ್ಪಡಕ್ಕೆ ನೋಡಿ. ಓಕೆ, ಹರೇ ಕೃಷ್ಣ. ಸೊ ನಾಮದ ಬಗ್ಗೆ ನಿಲ್ಸೋಣ. ಸೊ ಶ್ರೀಮದ್ ಭಾಗವತಂ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ನಾಳೆ ಮತ್ತೆ ತಿರ್ಗಾ ಡಿಸ್ಕಸ್ ಮಾಡೋಣ. ಓಕೆ, ಹರೇ ಕೃಷ್ಣ. ಇವತ್ತು ಶ್ರೀಮದ್ ಭಾಗವತಂದು 20ನೇ ಶ್ಲೋಕ. ಮೊದಲನೇ ಸ್ಕಂದ, ಮೊದಲನೇ ಅಧ್ಯಾಯ, ಶ್ಲೋಕ 20. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢಃ ಕಪಟ ಮಾನುಷಃ. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ಅನುವಾದ ಹೇಳ್ತಾರೆ, ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವನಂತೆ ನಟಿಸಿದನು. ಹೀಗೆ ವೇಷಧಾರಿಯಾಗಿ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿದನು. ಸೊ ಇಲ್ಲಿ ಹೇಳ್ತಾ ಇರೋದೇನು, ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ ಸೊ ಬಲರಾಮನ ಒಡಗೂಡಿ, ಸೊ ಬಲರಾಮನ್ ಜೊತೆ ಇವನು. 20ನೇ ಶ್ಲೋಕನಾ? ಹೌದು, 19ಕ್ಕೆ ಮಾಡಿದ್ದು. ನಿನ್ನೆ 19 ಆಯ್ತು. 21 ಓದಿ ಒಂದ್ಸತಿ. ನಿನ್ನೆ 19 ಆಯ್ತಲ್ಲ. 21 ಓದಿ ಅನುವಾದ ಒಂದ್ಸತಿ. 21 ಕಲಿಯುಗ ಆಗಲೇ ಪ್ರಾರಂಭವಾಗಿದೆ. ಕಲಿ ಮಾಗತಂ ಅಜ್ಞಾಯ ಕ್ಷೇತ್ರೇಸ್ಮಿನ್ ಅಯಂ. 20 ಓದಿ. ಸರಿ, ಭಗವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅಂತ ಶುದ್ಧ ಸತ್ವಸ್ಥಿತಿ ಸ್ಥಿರ ಆಗಿರ್ಬೇಕು. ಇಲ್ಲ, ನೀವು ಇದು ಬೇರೆ ಹಾಕಿದ್ದೀರಾ. 20ನೇ ಶ್ಲೋಕ ಆಕ್ಚುಲಿ ಮಾಡ್ತಾ ಇರೋದು ಇವಾಗ, ಇವತ್ತು ಮಾಡಬೇಕಾಗಿರೋದು. ತೆಗಿರಿ ಅಷ್ಟೇ ಅನ್ನೋದು. 20ನೇ ಶ್ಲೋಕ ಅದಲ್ಲ ಅದಲ್ಲ, ಈಗ ನಾವು ಓದ್ತಾ ಕೃತವನ್ ಕಿಲ ಕರ್ಮಣಿ ತಾನೆ. ಅಧ್ಯಾಯ 1 ಋಷಿಗಳ ಪ್ರಶ್ನೆ. ನಿನ್ನೆ 19 ಮಾಡಿದ್ದ, ಇವತ್ತು 20. ಸೊ ಅಂದ್ರೆ ಅವ್ರು ಮಾಡಿರೋದು ಅಲ್ಲ ಅಂತ ಹೇಳ್ತಿದ್ದೀರಾ? ವೇರಿಯೇಷನ್ ಇದೆ ಪ್ರಭು. ಓಕೆ, 20ನೇ ಶ್ಲೋಕ 20. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ.
ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವನಂತೆ ನಟಿಸಿದನು. ಹೀಗೆ ವೇಷಧಾರಿಗೆ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿದನು. ಸೊ ಕೃಷ್ಣ ಭಗವಂತ ಪರಮಪುರುಷ. ಸೊ ಬಲರಾಮನೊಡಗೂಡಿ, ಸೊ ಇಲ್ಲಿ ಅರ್ಥ ಬಲರಾಮನು ಕೂಡ ಲೀಲೆ ಮಾಡಿದ್ದಾನೆ. ಭಗವಂತ ಕೃಷ್ಣ ಮತ್ತೆ ಬಲರಾಮ್ ಫಸ್ಟ್ ಕೃಷ್ಣನಿಂದ ಮೊದಲನೇ ಎಕ್ಸ್ಪ್ಯಾನ್ಷನ್ ಬಂದು ಮೊದಲನೇ ವಿಸ್ತಾರ ಬಂದು ಬಲರಾಮ್. ಭಗವಂತನ ಬಲಗಡೆ ಭಾಗದಿಂದ ಬರಂತ ಮೊದಲನೇ ವಿಸ್ತಾರ ಅಂತಂದ್ರೆ ಬಲರಾಮು ಕೂಡ ಸೊ ಭಗವಂತನ ಜೊತೆ ಬಂದು ಲೀಲೆ ಮಾಡ್ತಾರೆ ಈ ಒಂದು ಅವತಾರದಲ್ಲಿ, ಸೊ ಕೃಷ್ಣ ಅವತಾರದಲ್ಲಿ. ಸೊ ಬಲರಾಮನು ಕೂಡ ಲೀಲೆನ ಮಾಡ್ತಾರೆ ಕೃಷ್ಣನ ಜೊತೆ ಅನ್ನೋದು ಅರ್ಥ ಆಗುತ್ತೆ. ಮಾನವನಂತೆ ನಡೆಸಿದನು. ಸೊ ಭಗವಂತ ಕೃಷ್ಣ ಬಲರಾಮ್ ಯಾವ ರೀತಿ ಮಾನವರಂತೆ ನಡೆಸಿದನು. ಇಲ್ಲಿ ಹೇಳ್ತಾರೆ ಗೂಢ ಕಪಟ ಮಾನುಷ. ಸೊ ಮಾನವರಂತೆ, ಆಕ್ಚುಲಿ ಮಾನವರಲ್ಲ ಅಲ್ವಾ. ಸೊ ಭಗವಂತ ಯಾವ ರೀತಿ ವರ್ತನೆ ಮಾಡ್ದ? ಜಸ್ಟ್ ಮನುಷ್ಯ ಯಾವ ತರ ವರ್ತನೆ ಮಾಡ್ತಾನೋ ಅದೇ ತರ ಮಾಡಿದ್ದು. ಯಾರಿಗಾರ ಇಲ್ಲಿ ಏನ್ ಹೇಳ್ತಾ ಇದಾರೆ ಇಲ್ಲಿ, ಅತಿಮರ್ತನೆ ರಾಮಾಯಣ ಕೇಶವ ಕಪಟ ಮಾನುಷ. ಸೊ ಗೂಢ ಅಂತಂದ್ರೆ ಈಗ ವೇಷಧಾರಿಗೆ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿದನು. ಸೊ ನಾಟಕದಲ್ಲಿ ವೇಷ ಹಾಕೊಂಡಿರ್ತಾರೆ ಗೊತ್ತಾ ನಿಮಗೆ. ಸೊ ವೇಷ ಹಾಕೊಂಡಿರ್ತಾರೆ, ಅವ್ರ ಮನೆಯವ್ರಿಗೆ ಗೊತ್ತಾಗೋದಿಲ್ಲ ಇವನು ದುರ್ಯೋಧನನ, ಇವನ್ ಕೃಷ್ಣನ ಅಂತ. ಯಾಕೆಂದ್ರೆ ವೇಷ ಏನಾಗಿದೆ, ಮುಚ್ಚೋಗಿರುತ್ತೆ. ಅವನಿಗೆ ಬೇರೆ ವೇಷ ಹಾಕ್ಬಿಟ್ಟಿರ್ತಾರೆ. ನಿಜ ವೇಷ ಅವನು ಏನಾಗಿರುತ್ತೆ, ಮುಚ್ಚೋಗಿರುತ್ತೆ. ಅದೇ ತರ ಭಗವಂತ ಇಲ್ಲಿ ನಮ್ಮ ಮುಂದೆ ಬಂದು ವೇಷ ಹಾಕೊಂಡ್ರೆ ಭಗವಂತನ ತರ ಒಬ್ಬ ಮನುಷ್ಯನ ತರ ವೇಷ ಹಾಕೊಂಡು ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಗೇನಾಗಿದೆ, ಅವನು ನಿಜ ರೂಪ ಏನಾಗಿದೆ, ನಮ್ದು ಮಾಯಾ ಒಂದು ಇದರಲ್ಲಿ ಮುಚ್ಚೋಗಿದೆ. ಭಗವಂತಂದು ಮಾಯಾಶಕ್ತಿಲಿ ಅದು ಮುಚ್ಚೋಗಿದೆ. ಅದರಿಂದ ಏನು ಇಲ್ಲಿ ಭಗವಂತ ನಮ್ಗೆ ಹೇಗೆ ತರ ಕಾಣಿಸ್ತಾ ಇದ್ದಾನೆ, ಒಬ್ಬ ಸಾಮಾನ್ಯ ಮನುಷ್ಯನ ತರ ಕಾಣಿಸ್ತಾ ಇದ್ದಾನೆ. ಸಾಮಾನ್ಯ ಮನುಷ್ಯನಲ್ಲಿ ಮನುಷ್ಯನ ತರ ಕಾಣಿಸ್ತಾ ಇದ್ದಾನೆ. ನಾವೇನ್ ಮಾಡ್ತಾ ಇದ್ದೀವಿ, ಭಗವಂತ ನಮ್ಮ ತರ ಲೀಲೆ ಮಾಡ್ತಾ ಇದ್ದಾನೆ. ಭಗವಂತ ಇವನು ಒಬ್ಬ ಕೃಷ್ಣ ಒಬ್ಬ ಐತಿಹಾಸಿಕ ವ್ಯಕ್ತಿ, ಒಬ್ಬ ನಾರ್ಮಲ್ ವ್ಯಕ್ತಿ ಬಂದು ಈ ತರ ಏನೋ ಒಂದು ಸ್ವಲ್ಪ ಅದ್ಭುತವಾಗಿರೋಂಥ ಕೆಲಸ ಮಾಡ್ದಪ್ಪ. ಎಲ್ಲಾರನ್ನು ಒಟ್ಗೂಡಿಸಿ ಏನೋ ಒಂದು ಅಕ್ಷಿಣೆ ವಿದ್ಯೆ ಗೊತ್ತಿತ್ತೇನೋ ಅವನಿಗೆ. ಎಲ್ಲಾರು ಅವ್ನು ನೋಡಿದ್ರೆ ಮೋಹ ಆದ್ರು, ಅವನು ಈ ತರ ಮಾಡ್ದ. ಎಲ್ಲಾರು ಅವನ ಮಾತಿಗೆ ಮುರಳಾದ್ರು, ಮತ್ತೆ ಅವನು ತುಂಬಾ ಸುಂದರವಾಗಿದ್ದ, ಅದಕ್ಕೆ ಅಟ್ರಾಕ್ಷನ್ ಆದ್ರು. ಸೊ ಇರ್ಬೋದು ಅಂತ ಹೇಳ್ತಾರೆ. ಆದ್ರೆ ಭಗವಂತ ಈ ತರ ಭಗವಂತನ ವೇಷ ಏನಾಗಿದೆ, ನಮ್ಗೆ ಮಾನವರ ತರ ಕಾಣಿಸ್ತಾ ಇದೆ, ಮುಚ್ಚೋಗಿದೆ. ನಮ್ಮ ಈ ಭೌತಿಕ ಪೊರೆ, ನಮ್ಮ ಮುಂದೆ ಇರಂತ ಈ ಯೋಗಮಾಯ ಪೊರೆಯಿಂದ, ಮಹಾಮಾಯ ಪೊರೆಯಿಂದ ನಮ್ಗೆ ಆಕ್ಚುಲಿ ಭಗವಂತನ ಮುಚ್ಚಾಕೋದು ಯೋಗಮಾಯ. ಸೊ ನಾವ್ ಈ ಭೌತಿಕ ಪೊರೆ ಮತ್ತೆ ಮಹಾಮಾಯ ಎರಡೂ ಪೊರೆಯಿಂದ ನಮ್ಗೇನಾಗಿದೆ, ಭಗವಂತ ಯಾರು ಅಂತ ನಮ್ಗೆ ಕಾಣಿಸ್ತಾ ಇಲ್ಲ. ಭಗವಂತ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ, ಭಗವಂತನ ಶಕ್ತಿ ಯಾವ ತರ ಕೆಲಸ ಮಾಡ್ತಾ ಇದೆ, ಭಗವಂತ ವೇಷ ಹಾಕೊಂಡು ಈ ತರ ಮಾಡ್ತಾ ಇದ್ದಾನೆ ಅಂತ ಮಾಡ್ತಾ ನೋಡಿ. ಭಗವಂತ ಸ್ವಯಂ ದುರ್ಯೋಧನ ಮುಂದೆ ಬಂದ, ದುರ್ಯೋಧನ ಕಂಡಿಡಿಯಕ್ಕೆ ಆಗ್ಲಿಲ್ಲ ಭಗವಂತ ಅಂತ. ಎಷ್ಟು ಜನ ಕಂಡಿಡಿದ್ರು ಭಗವಂತ ಈ ಭೌತಿಕ ಪ್ರಪಂಚದಲ್ಲಿ ಬಂದಾಗ ಲೀಲೆ ಮಾಡ್ತಾ ಇರುವಾಗ ಬೆರಳೆಣಿಕೆಯಷ್ಟು ಜನ ಮಾತ್ರ ಅವನ್ನ ಕಂಡಿಡಿದ್ರು ಅಲ್ವಾ. ಸೊ ಆತರ ಭಗವಂತ ಆತರ ಭಗವಂತನ ಮಾಯ ಆತರ ಕೆಲಸ ಮಾಡುತ್ತೆ ನಮ್ಮ ಮೇಲೆ. ಸ್ವಯಂ ಭಗವಂತ ಬಂದು ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಗೆ ಅವನ್ನ ಕಂಡುಹಿಡಿಯಕ್ಕಾಗಲ್ಲ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಮಾನವರಂತೆ ನಟಿಸಿದನು. ಹೀಗೆ ವೇಷಧಾರಿಗೆ ಅನೇಕ ಅತಿಮಾನುಷ. ಸೊ ಈ ತರ ವೇಷಧಾರಿ ಹಾಕೊಂಡು ಅತಿಮಾನುಷ, ಮನುಷ್ಯರ ಕೈಲಿ ಮಾಡಕ್ಕಾಗ್ದಿರಂತ ಕೆಲಸನ ಮಾಡಿದ್, ಅತಿಮಾನುಷ ಕೆಲಸ ಭಗವಂತ ಮಾಡಿದ್ದು. ತುಂಬಾ ಅದ್ಭುತ ಕೆಲಸ. ಅಂದ್ರೆ ಭಗವಂತ ಏನು ಯೋಚನೆ ಮಾಡಕ್ಕೂ ಆಗೋದಿಲ್ಲ ಮನುಷ್ಯ ಈ ತರ ಆಗತ್ತೆ ಅಂತ, ಈ ತರ ಆಗ್ಬೋದು, ಈ ತರ ಮಾಡ್ಬೋದು ಅಂತ. ಆ ತರ ಅತಿಮಾನುಷ ಮನುಷ್ಯ ಮಾಡಕ್ ಆಗ್ದಿರಂತ ಕೆಲಸನ ಭಗವಂತ ಕಾರ್ಯನ ಮಾಡ್ತಾನೆ. ಒಡಗೂಡಿ ಬಲರಾಮನ ಒಡಗೂಡಿ ಅದೇ ಬಲರಾಮನ ಒಡಗೂಡಿ ಕೆಲಸ ಮಾಡ್ತಾನೆ. ಸೊ ಪ್ರಭುಪಾದ ಹೇಳ್ತಾರೆ ನೋಡೋಣ, ಭಾರತದಲ್ಲಿ ಮನುಷ್ಯಾತ್ವಾರೋಪಣೆ ಮತ್ತು ಪ್ರಾಣಿತ್ವಾರೋಪಣೆಯ ಸಿದ್ಧಾಂತಗಳು ಶ್ರೀಕೃಷ್ಣನಿಗೆ ಅಥವಾ ದೇವೋತ್ತಮ ಪರಮಪುರುಷನಿಗೆ ಎಂದೆಂದಿಗೂ ಅನ್ವಯಿಸುವುದಿಲ್ಲ. ಸೊ ಇಲ್ಲಿ ಸಿದ್ಧಾಂತ ಏನಿದೆ, ಮನುಷ್ಯನಿಗೆ ಬೇರೆ, ಪ್ರಾಣಿಗೆ ಬೇರೆ. ಆದ್ರೆ ಭಗವಂತನಿಗೆ ಇದು ಅನ್ವಯಿಸಲ್ಲ. ಭಗವಂತ ಯಾವ್ದಾರ ಬೇಕಾದ್ರೆ ಇದಾಗ್ಬೋದು. ಭಗವಂತನಿಗೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಅನ್ವಯಿಸಲ್ಲ ಭಗವಂತನಿಗೆ. ಅವನು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮರ ಗಿಡ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅವನ್ಗೆ ಈ ರೂಲ್ಸ್ ನಿಯಮ ಅನ್ವಯಿಸಲ್ಲ ಅಂತ. ಸೊ ವ್ರತ, ತಪಸ್ಸು ಮೊದಲಾದ ಆಚರಣೆಗಳಿಂದ ಮನುಷ್ಯನು ದೇವನಾಗುತ್ತಾನೆ ಎಂಬ ವಿಚಾರಣಾ ಸರಣಿ ಈಗ ವಿಶೇಷವಾಗಿ ಭಾರತದಲ್ಲಿ ಅತಿರೇಕವಾಗಿ ಕೇಳಿಬರುತ್ತಿದೆ.
ಭಗವಾನ್ ರಾಮ, ಭಗವಾನ್ ಕೃಷ್ಣ, ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು, ಋಷಿ ಮುನಿಗಳು ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಸೂಚಿಸಿರುವಂತೆ ದೇವೋತ್ತಮ ಪರಮ ಪುರುಷನೆಂದು ಗುರುತಿಸಿದ್ದಾರೆ. ಅಂದಿನಿಂದ ನೀತಿ ಭ್ರಷ್ಟರು ತಮ್ಮದೇ ಆದ ಅವತಾರಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಇಲ್ಲಿ ನೋಡಿ, ಸೊ ಭಗವಂತ ರಥದ ಮೊದಲ ಆಚರಣೆಗಳಿಂದ ಮನುಷ್ಯನು ದೇವನಾಗುತ್ತಾನೆ ಎಂಬ ವಿಚಾರ ಸರಣಿ ಈಗ ವಿಶೇಷವಾಗಿ ಭಾರತದಲ್ಲಿ. ಸೊ ಒಬ್ಬ ವ್ಯಕ್ತಿ ತಪಸ್ ಮಾಡೋದ್ರಿಂದ, ವ್ರತ ಮಾಡೋದ್ರಿಂದ, ಆಚರಣೆಗಳು ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಭಗವಂತ ಆಗ್ಬಿಡ್ಬೋದು ಅನ್ನೋ ವಿಚಾರಗಳು ತುಂಬಾ ಕಡೆ ಕೇಳಿ ಬರ್ತಾ ಇದೆ ನಮ್ಗೆ. ಇದು ಒಂದು ಫಿಲಾಸಫಿಲೂ ಕೂಡ ಇದೇ ತರ ಇದೆ. ಏನೋ ಸೊ ಒಂದು ಏನು ಇದ್ರ ಫಿಲಾಸಫಿ ಏನ್ ಹೇಳುತ್ತೆ, ವ್ರತ ಮಾಡೋದ್ರಿಂದ, ಒಬ್ಬ ತಪಸ್ ಮಾಡೋದ್ರಿಂದ ನಾವು ಭಗವಂತ ಆಗ್ಬಿಡ್ಬೋದು. ಒಬ್ಬ ವ್ಯಕ್ತಿ ಅಕಸ್ಮಾತ್ ತಪಸ್ ಮಾಡೋದ್ರಿಂದಾಗ್ಲಿ, ವ್ರತ ಮಾಡೋದ್ರಿಂದಾಗ್ಲಿ, ದಾನ ಪುಣ್ಯ ಮಾಡೋದ್ರಿಂದ ಒಳ್ಳೆ ಮನುಷ್ಯ ಆಗೋದ್ರಿಂದ ಭಗವಂತ ಆಗಿದ್ರೆ ಸುಮಾರು ಎಷ್ಟೊಂದ್ ಜನ ಭಗವಂತರಾಗ್ಬೋದಾಯ್ತು ಹಂಗಾದ್ರೆ. ಆತರ ಆಗೋದಿಲ್ಲ. ಸೊ ಭಗವಂತನ ನಾವೇನೇ ಮಾಡಿದ್ರು ಕೂಡ ಭಗವಂತನ ಸಮಾನ ಬರೋಕ್ಕಾಗಲ್ಲ, ಭಗವಂತನ ಮೇಲೂ ಹೋಗಕ್ಕಾಗಲ್ಲ. ಅದರಿಂದ ಸೊ ವಿಚಾರ ಏನು, ಭಗವಂತಂದು ವಿಚಾರಣೆ ಸಹ ಈ ತರ ಈ ಒಂದು ಭಾರತ ದೇಶದಲ್ಲಿ ಏನಾಗಿದೆ, ಸಿಗ್ದವರೆಲ್ಲ ಭಗವಂತ ಅಂತಾರೆ, ಸಿಗ್ದವರೆಲ್ಲ ರಾಮ ಅಂತಾರೆ, ಚೈತನ್ಯ ಮಹಾಪ್ರಭು. ಸೊ ಈ ತರದೆಲ್ಲ ವಿಷಯ ಏನಾಗಿದೆ, ನಮ್ಮ ಅಪೌರುಷ ಗ್ರಂಥಗಳಲ್ಲಿ ಇದು ಸೂಚನೆ ಆಗಿದೆ. ಸೊ ಭಗವಂತನ ಯಾಕೆ ಬರ್ಬೇಕಾದ್ರೆ ಭಗವಂತ ಯಾವ ತರ ಇರ್ಬೇಕು, ಭಗವಂತ ಅಂದ್ರೆ ಹೆಂಗಿರ್ಬೇಕು, ಭಗವಂತ ಅಂದ್ರೆ ಯಾವ ತರ, ಮತ್ತೆ ಅದು ವಿಷಯಗಳು ಚರ್ಚೆ ಆಗಿರ್ಬೇಕು. ನಮ್ಮ ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಆ ವಿಷಯ ಮೆನ್ಷನ್ ಆಗಿರ್ಬೇಕು. ಸೊ ಭಗವಂತ ಯಾವಾಗ ಬರ್ತಾನೆ, ಹೆಂಗ್ ಬರ್ತಾನೆ, ಏನ್ ಕೆಲಸ ಮಾಡ್ತಾನೆ, ಇದೆಲ್ಲ ಮೆನ್ಷನ್ ಆಗಿರ್ಬೇಕು. ಅವನ್ನ ಮಾತ್ರ ನಾವು ಭಗವಂತ ಅಂತ ಒಪ್ಕೋಬೇಕು. ಸೊ ಇಲ್ಲ ಬರೀ ನಾವು ಈಗೆಲ್ಲ ಕಲ್ಕಿ ಭಗವಾನ್ ಅಂತ ಬರ್ತಾರೆ, ಅದು ಇದು ಅಂತ ಬರ್ತಾ ಇದಾರಲ್ಲ, ಸೊ ಅದಕ್ಕೆಲ್ಲ ನಮ್ಗೆ ಸ್ಪಷ್ಟತೆ ಇಲ್ಲ. ಮತ್ತೆ ಈ ಭಗವಂತ ಅಂತ ಒಪ್ಕೊಳ್ಳೋನು ಕೂಡ ಭಗವಂತನ ರೀತಿ ಅವನು ವೇಷಧಾರಿಯಾಗಿ ಬರೋದು ಕೂಡ ತುಂಬಾ ಬರ್ತಾ ಇದ್ದಾನೆ. ಒಟ್ಟರು ಕೂಡ ಅವನು ಯಾವ ತರ ಇರ್ತಾನೆ, ಮುದುಕ ಆಗಿರ್ತಾರೆ, ಅವನಿಗೆ ಇಬ್ರು ಆ ಕಡೆ ಈ ಕಡೆ ಹೆಗ್ಲ ಮೇಲೆ ಕೈ ಹಾಕೊಂಡ್ ಬರ್ಬೇಕು, ಈ ತರ ಇರ್ತಾರೆ. ಇವ್ರನ್ನ ಭಗವಂತ ಅಂತ ಒಪ್ಕೋಬೇಕು. ಸೊ ಒಂದಿನ ಕೊನೆಗೆ ಅವನು ತುಂಬಾ ಸ್ಕ್ಯಾಮ್ಗಳು ಬರುತ್ತೆ, ಏನೋ ಇಡೀ ಅವನು ಏನೇನ್ ಮಾಡ್ದ, ಎಷ್ಟೆಷ್ಟು ದುಡ್ಡು ಮಡಗಿದ್ರು ಅದೆಲ್ಲ ಬರುತ್ತೆ. ಸೊ ಇದೆಲ್ಲ ಇದರಿಂದ ನಾವು ತಿಳ್ಕೊಬೇಕು, ಭಗವಂತಂದು ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಹೇಳಿದ್ರೆ ನಾವು ಭಗವಂತ ಅಂತ ಯಾರನ್ನು ಒಪ್ಕೊಬಾರದು. ಅದ್ರ ತರ ಆಕ್ಟಿಂಗ್ ಮಾಡಿರುವ ಅದೇ ತರ ಅವನು ನಡ್ಕೊಂತಾ ಇರ್ಬೇಕು. ಅದು ಸ್ಪಷ್ಟ ಒಂದು ಅವರಲ್ಲಿ ಸಿಂಪ್ಟಮ್ ಇರ್ಬೇಕು. ಸೊ ಇದೆಲ್ಲ ಇದೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಸೂಚಿಸಿರುವಂತೆ ದೇವೋತ್ತಮ ಪರಮ ಪುರುಷನನ್ನು ಗುರುತಿಸಿದ್ದಾರೆ. ಅಂದಿನಿಂದ ನೀತಿ ಭ್ರಷ್ಟರು ತಮ್ಮದೇ ಆದ ಅವತಾರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಇದನ್ನ ಓದ್ಕೊಂಡು ಇದೆಲ್ಲ ಮಾಡ್ಕೊಂಡು ನೀತಿ ಭ್ರಷ್ಟರು ಏನಾಗ್ತಾ ಇದಾರೆ, ಅವ್ರದೇ ಆದಂತ ಅವತಾರಗಳು ಅಂತ ಹೇಳ್ಕೊಂಡ್ ಬರ್ತಾ ಇದಾರೆ. ಇದು ಯಾವುದು ಕೂಡ ನಂಬಕ್ಕೆ ಅರ್ಹ ಅಲ್ಲ, ನಂಬಲೂಬಾರದು. ಇಂತಹ ದೇವರ ಅವತಾರಗಳ ಕಲ್ಪನೆಯ ಪ್ರಕ್ರಿಯೆ ಒಂದು ಸಾಮಾನ್ಯ ವ್ಯವಹಾರವಾಗಿ ಬಿಟ್ಟಿತು. ಅದು ವಿಶೇಷವಾಗಿ ಬಂಗಾಳದಲ್ಲಿ ಯೋಗ ಶಕ್ತಿಯ ಕೆಲವೊಂದು ಲಕ್ಷಣಗಳುಳ್ಳವರು ಐಂದ್ರಚಾಲಿತ ಚಮತ್ಕಾರಗಳನ್ನು ಪ್ರದರ್ಶಿಸುವ ಮೂಲಕ ಜನಮತದಿಂದ ಸುಲಭವಾಗಿ ದೇವರ ಅವತಾರವಾಗಿ ಬಿಡುತ್ತಾರೆ. ಸೊ ಇದೆಲ್ಲ ತುಂಬಾ ಬಿಹಾರದಲ್ಲಿ, ಬಂಗಾಳದಲ್ಲಿ ಇದೆಲ್ಲ ನಡೆಯುತ್ತೆ. ಸೊ ಸ್ವಲ್ಪ ಜಾಲ ಮಾಟ ಮಂತ್ರ ಅದು ಇದು ಕಲ್ತ್ಕೊಂಡು ಅವರೇ ದೇವ್ರ ತರ ವರ್ತನೆ ಮಾಡ್ತಾ ಇದಾರೆ. ಅವ್ರನ್ನ ಬೇರೆಯವರು ಕೂಡ ದೇವ್ರು ಅಂತಾನೆ ಒಪ್ಕೊಂಡ್ಬಿಡ್ತಾ ಇದ್ದಾರೆ, ಅವ್ರನ್ನ ದೇವ್ರು ಅಂತಾನು ಪೂಜೆ ಮಾಡ್ತಾ ಇದ್ದಾರೆ. ಸೊ ಈ ಕಲಿಯುಗದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ, ಯಾರ್ದು ಮೂರ್ತಿ ಯಾರ್ದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ ತಕ್ಷಣ ಅವನ್ನ ದೇವ್ರು ಅಂದ್ಬಿಡ್ತಾರೆ. ಫಿಲಂ ಆಕ್ಟರ್ಗಳೆಲ್ಲ ದೇವ್ರ ತರ ಆಗ್ತಾರೆ, ಕ್ರಿಕೆಟರ್ಸ್ಗೂ ದೇವ್ರ ತರ ಅವ್ರನ್ನ ಪೂಜೆ ಮಾಡ್ತಾರೆ. ಓ ದೇವ್ರು ಅಂತಂದ್ರೆ ಭಗವಂತ ನಮ್ಮ ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಅವ್ರು ಹೇಳಿರ್ಬೇಕು, ಅದೇ ತರ ಸಿಂಪ್ಟಮ್ ಇರ್ಬೇಕು, ಅವನ್ನ ಮಾತ್ರ ಒಪ್ಕೊಬೇಕು. ಮತ್ತೆ ಭಗವಾನ್ ಶ್ರೀಕೃಷ್ಣ ಇಂತಹ ಅವತಾರವಲ್ಲ. ಅವನು ಆವಿರ್ಭಾವದ ಪ್ರಾರಂಭದಿಂದಲೂ ವಾಸ್ತವವಾಗಿ ದೇವೋತ್ತಮ ಪರಮಪುರುಷನು. ಅವನು ತನ್ನ ತಾಯಿ ಎನಿಸಿಕೊಂಡವಳ ಎದುರೇ ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದನು. ಅನಂತರ ತಾಯಿಯ ಪ್ರಾರ್ಥನೆ ಮೇರೆಗೆ ಮಾನವ ಶಿಶುವಾದನು. ಆ ಕೂಡಲೇ ಅವಳನ್ನು ಬಿಟ್ಟು ಮತ್ತೊಬ್ಬ ಭಕ್ತನಿಗಾಗಿ ಗೋಕುಲಕ್ಕೆ ತೆರಳಿದನು. ಗೋಲೋಕದಲ್ಲಿ ನಂದ ಮಹಾರಾಜ ಮತ್ತು ಯಶೋಧ ಮತ್ತೆ ಅವನನ್ನು ಮಗನಾಗಿ ಅಂಗೀಕರಿಸಿದರು. ಅಂತೆಯೇ ಭಗವಾನ್ ಶ್ರೀಕೃಷ್ಣನ ಪ್ರತಿರೂಪವಾದ ಶ್ರೀ ದೇವನನ್ನು ಶ್ರೀ ವಾಸುದೇವನ ಮತ್ತೊಬ್ಬಳು ಪತ್ನಿಗೆ ಜನಿಸಿದ ಶಿಶುವೆಂದು ಪರಿಗಣಿಸಲಾಯಿತು.
ಶ್ರೀಕೃಷ್ಣನ ಜನನ ಮತ್ತು ಲೀಲೆಗಳ ಕಾರ್ಯಾಚರಣೆಗಳು ಅಲೌಕಿಕವಾದವು ಎಂದು ಅವುಗಳ ಅಲೌಕಿಕ ಸ್ವರೂಪವನ್ನು ಅರಿತುಕೊಳ್ಳುವಂತಹ ಅದೃಷ್ಟಶಾಲಿಗಳು ಕೂಡಲೇ ಮುಕ್ತಾತ್ಮರಾಗಿ ದೇವರ ಸಾಮ್ರಾಜ್ಯಕ್ಕೆ ಮರಳಲು ಅರ್ಹರಾಗುವರು ಎಂದು ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ. ನೋಡಿ, ಸೊ ಭಗವಂತ ಯಾವ ತರ ಕೆಲಸ ಮಾಡ್ದ? ಒಬ್ಬರನ್ನ ತಾಯಿ ಗರ್ಭದಲ್ಲಿ ಬಂದ, ಸೊ ಇನ್ನೊಬ್ಬನ ಮಗನಾಗಿ ಬೆಳೆದ. ಸೊ ಅತಿಮಾನುಷ ಕ್ರಿಯೆ ಇವೆಲ್ಲ. ಸೊ ಮತ್ತೆ ಶಂಕರ್ಷಣ ಭಗವಂತ ಬಲರಾಮನ್ ಏನ್ ಮಾಡಿದ್ರು? ದೇವಕಿ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಕೂಡಕ್ ಮುಂಚೆನೆ. ಸೊ ಇದೆಲ್ಲ ಸಾಮಾನ್ಯವಾಗಿ ಮನುಷ್ಯರು ಮತ್ತೆ ನಮ್ಮ ಇದರಲ್ಲಿ ನಡೆಯಕ್ಕಾಗತ್ತಾ? ಸೊ ಆದ್ರೂ ಕೂಡ ಇದನ್ನ ಒಪ್ಕೊಂಡ್ರು. ಅಲ್ಲಿ ರೋಹಿಣಿಗೆ ಇಮಿಡಿಯೇಟ್ ಆಗಿ ಅಲ್ಲಿ ವಸುದೇವ ಅವರ ಗಂಡ ಇರ್ಲಿಲ್ಲ, ಅಲ್ಲಿ ವಸುದೇವ ಇರ್ಲಿಲ್ಲ, ಆದ್ರೂ ಕೂಡ ಗರ್ಭಿಣಿ ಆದ್ರೂ ಕೂಡ ಯಾರು ಕೇಳಲೇ ಇಲ್ಲ ಅವಳು, ಅರೆ ನೀನ್ ಹೆಂಗ್ ಗರ್ಭಿಣಿ ಆದೆ ಅಂತ. ಸೊ ನೋಡಿ, ಇದು ಭಗವಂತಂದು ಎಷ್ಟು ವಿಚಿತ್ರವಾಗಿರಂತ ಇದು. ರೋಹಿಣಿ ಗರ್ಭವತಿ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಮಗು ಹಡಿದ್ರು ಕೂಡ ಅಲ್ಲಿ ಯಾರು ಚರ್ಚೆನೇ ಆಗ್ಲಿಲ್ಲ ಆ ವಿಷಯ. ಯಾಕೆ ಅಂತ ಭಾಗವತಮಲ್ಲೂ ಬರ್ದಿಲ್ಲ. ಸೊ ಅದನ್ನ ಆಚಾರ್ಯರು ಹೇಳ್ತಾರೆ, ಇದೆಲ್ಲ ಭಗವಂತಂದು ಅಂತರಂಗ ಶಕ್ತಿಯಿಂದ ನಡೆಯ ಕೆಲಸ ಅಂತ. ಭಗವಂತ ಜನನ ಆದಾಗ್ಲೂ ಅಷ್ಟೇ, ಇಲ್ಲಿ ದೇವಕಿಗೆ ಜನನ ಆಗ್ತಾರೆ, ಇಮಿಡಿಯೇಟ್ ಆಗಿ ಅಲ್ಲಿ ಇವಳ ಹತ್ರ ಯಶೋಧ ಮಾತ ನಂದ ಮಹಾರಾಜನ ಮನೇಲಿ ಅವನು ಬೆಳಿತಾನೆ. ಇದೆಲ್ಲ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಇದೆಲ್ಲ ಭಗವಂತನ ಅಂತರಂಗ ಶಕ್ತಿಯಿಂದ ಮಾಡಂತ ಕೆಲಸಗಳು, ಅಂತರಂಗ ಶಕ್ತಿ ಮಾಡಂತ ಕೆಲಸಗಳು. ಸೊ ಇದು ಯಾರಿಗೂ ಗೊತ್ತೂ ಆಗೋದಿಲ್ಲ, ನಡೆಯೋದು ಇಲ್ಲ. ಸೊ ಎಲ್ಲಾ ವಿಶಿಷ್ಟ ಕಾರ್ಯಗಳು ಕೂಡ ನಮ್ಮ ಬುದ್ಧಿ ಶಕ್ತಿಗೆ ನಿಲುಕ್ತಂಥದ್ದು. ಇದನ್ನ ಅದೇ ರೀತಿ ತಗೋಬೇಕು ನಾವೇ ಹೊರ್ತು ಹೆಂಗಾಗ್ಬಿಡ್ತು, ಇದು ಏನ್ ಮಾಡ್ಬಿಡ್ತು ಹೇಳಕ್ಕಾಗೋದಿಲ್ಲ. ನೋಡಿ, ಯಾವಾಗ ಕೃಷ್ಣ ಜನನ ಆಗಿದ ತಕ್ಷಣ ವಸುದೇವನ ಹಂಗೆ ಹೇಳ್ದ, ನನ್ನನ್ನು ತಗೊಂಡೋಗ್ಬಿಟ್ಟು ಗೋಲಕದಲ್ಲಿ ಈಗ ತಾನೇ ಯಶೋಧ ಮಾತೆಗೆ ಒಂದು ಮಗು ಆಗಿದೆ, ಯಶೋಧ ಮಾತಾ ಮಗುವನ್ನ ನಮ್ಮ ಯಶೋಧ ಹತ್ರ ನನ್ನನ್ನೇ ಇಟ್ಬಿಟ್ಟು ಅವಳ ಹತ್ರ ಹುಟ್ಟಿರಂತ ಮಗುನ ನೀವು ತಗೊಬನ್ನಿ ಅಂತ. ವಸುದೇವ ಅದೇ ತರ ಮಾಡ್ದ. ಏನೋ ಕೈಗೆ ಎತ್ಕೊಂಡಿದ ತಕ್ಷಣ ಒಂದು ಕೈಗೆ ಸರಪಳಿ ಎಲ್ಲ ಕಳ್ಕೋತು, ಮತ್ತೆ ಜೈಲು ಓಪನ್ ಆಯ್ತು, ಸೀದಾ ಹೋದ ಗೋಕುಲಕ್ಕೆ ಹೋದ. ಗೋಕುಲದಲ್ಲಿ ಅವಾಗ ತಾನೇ ಹುಟ್ಟಿದಂತ ಇದನ್ನ ಮಗುನ ತಗೊಂಡು ಹೆಣ್ಮಗುನ ಈ ಕೃಷ್ಣನ ಅಲ್ಲಿ ಇರ್ಸ್ಬಿಟ್ಟು ಬಂದ. ಯಶೋಧ ಮಾತಾಗೂ ಗೊತ್ತಿಲ್ಲ. ಅವರೆಲ್ಲ ಹೆಂಗೆ ಆ ಮಗುವಾದಾಗ ಯಾರು ಎಚ್ಚರಾಗಿರ್ಲಿಲ್ವಾ? ನೋಡಿ, ಅಲ್ಲೂ ಕೂಡ ಯಾರು ಯಶೋಧ ಮಾತ, ಇವನು ಯಶೋಧ ಮಾತಾಗೂ ಎಚ್ಚರ ಇರ್ಲಿಲ್ಲ. ಅಲ್ಲಿ ಯಾರು ನಂದ ಮಹಾರಾಜ ಇರ್ಲಿಲ್ವಾ? ಸೇವಕರು ಇರ್ಲಿಲ್ವಾ? ಇಲ್ವೇ ಇಲ್ಲ. ಕೃಷ್ಣನ್ ಇಟ್ರು ಎತ್ಕೊಂಡ್ಬಂದ. ಸೊ ಇದೆಲ್ಲ ಏನೋ ಭಗವಂತನ ಅಚಿಂತ್ಯ ಶಕ್ತಿಗಳು, ಅತಿಮಾನುಷ ಕ್ರಿಯೆ ಇವೆಲ್ಲ. ಭಗವಂತ ನೋಡಿ, ಭಗವಂತ ಏನ್ ಬೇಕಾರೆ ಮಾಡ್ಬೋದು, ಏನ್ ಬೇಕಾರೆ ಆಗ್ಬೋದು. ನಾವ್ ಯಾವ್ದು ಪ್ರಶ್ನೆ ಮಾಡೋ ಅಗತ್ಯ ಇಲ್ಲ, ಪ್ರಶ್ನೆ ಮಾಡ್ಲೂಬಾರ್ದು. ಸೊ ಇದು ಹೆಂಗಾಯ್ತು ಏನಾಯ್ತು ಅಂತ. ಏನಾಗ್ತಾ ಇದೆಯೋ ಅಪೌರುಷ ಧರ್ಮ ಗ್ರಂಥಗಳು ಹೇಳ್ತಾ ಇದೆ, ಅದನ್ನ ಕೇಳಬೇಕು, ಆಚರಣೆ ಮಾಡ್ಬೇಕು ಅಷ್ಟೆ. ಧರ್ಮ ಗ್ರಂಥಗಳು ಅಂತಂದ್ರೆ ಇದೇನೆ. ಅದನ್ನ ಓಕೆ, ಇದನ್ನ ಯಾರು ನಂಬಲ್ಲ, ತಿದ್ದುಪಡಿ ಮಾಡೋಣ, ಇಲ್ಲ, ಅದು ಮಾಡಬಾರ್ದು. ಸೊ ನಮ್ದು ಬೈಬಲ್ ಅಲ್ಲಿ ಆಗಿದೆಯಲ್ಲ ಅಮೆಂಡ್ಮೆಂಟ್ಸ್ಗಳು, ಆತರ ಮಾಡಬಾರ್ದು. ಓಕೆ, ಇದನ್ನ ಏನು ಜನಗಳು ನಂಬಲ್ಲ, ಅದಕ್ಕೆ ತಿದ್ದುಪಡಿ ಮಾಡೋಣ, ಮಾಡ್ಬಿಟ್ಟಿದ್ದಾರೆ ಅವರು. ಸೊ ಆತರ ಮಾಡಬಾರ್ದು. ನಮ್ಮ ಧರ್ಮ ಗ್ರಂಥಗಳು ಅದೇ ತರ ಇದೆ, ಒಪ್ಕೊಳ್ಳೇಬೇಕಷ್ಟೇ ನೀವು. ಅದನ್ನ ಆಚಾರ್ಯರು ಹೇಳ್ತಾರೆ, ಇದು ಯಾಕೆ ಹಿಂಗಾಗಿದೆ, ಏನಕ್ಕೆ ಹಿಂಗಾಯ್ತು, ಈ ತರ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಆಚಾರ್ಯರು ಬಿಡಿಸಿ ಹೇಳಿದಾರ ನಮ್ಗೆ. ಸೊ ಅದನ್ನ ಅದೇ ತರ ತಗೋಬೇಕೆ ಹೊರತು ನಮ್ಮ ಬುದ್ಧಿ ಶಕ್ತಿಯಿಂದ ಇದನ್ನು ಯಾವುದು ತರ್ಕಬದ್ಧವಾಗಿ ಯೋಚನೆ ಮಾಡಬಾರ್ದು. ಸೊ ಅದು ಇಲ್ಲಿ ವಿಚಾರ. ಶ್ರೀಕೃಷ್ಣ ಮತ್ತು ಜನನ ಮತ್ತು ಲೀಲೆಗಳು ಕಾರ್ಯಾಚರಣೆಗಳು ಅಲೌಕಿಕವಾದವು ಎಂದು ಅವುಗಳ ಅಲೌಕಿಕ ಸ್ವರೂಪವನ್ನು ಅರಿತುಕೊಳ್ಳುವಂತಹ ಅದೃಷ್ಟಶಾಲಿಗಳು ಕೂಡಲೇ ಮುಕ್ತಾತ್ಮರು. ಯಾರು ಇದೇ ತರ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚಾಮೇ ದಿವ್ಯಂ ಯೋಮ್ಯತಿ ತತ್ವತಃ ಯಕ್ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜನ. ಯಾರು ನನ್ನ ಜನ್ಮ ಕರ್ಮನ ಯಥಾರ್ಥವಾಗಿ ಅರ್ಥ ಮಾಡ್ಕೋತಾರೋ ಅಂತವ್ರು ದೇಹ ಬಿಟ್ಟಾಗ ನನ್ನ ಹತ್ರ ಬರ್ತಾರೆ, ಅಂದ್ರೆ ಭಗವಂತ ನಮಗ್ ಬರ್ತಾರೆ. ಜಸ್ಟ್ ಭಗವಂತನ ಲೀಲೆ ಮತ್ತೆ ಕಾರ್ಯನ ಯಥಾವತ್ತಾಗಿ ತಗೊಂಡಾಗ, ಏನು ನಮ್ಮ ಬುದ್ಧಿ ಶಕ್ತಿಯಿಂದ ಅದನ್ನ ತರ್ಕ ಮಾಡಿದಿರಾ ತಗೊಂಡಾಗ ಮಾತ್ರ ನಾವು ಮುಕ್ತಾತ್ಮ ಆಗ್ತೀವಿ. ಸೊ ಕೃಷ್ಣ ಪ್ರಭುಪಾದ ಅದನ್ನ ಇಲ್ಲಿ ಹೇಳ್ತಾ ಇದಾರೇನು, ಮುಕ್ತ ದೇವರ ಸಾಮ್ರಾಜ್ಯಕ್ಕೇನು ಅಲೌಕಿಕ ಎಂದು ಅವುಗಳ ಅಲೌಕಿಕ ಸ್ವರೂಪವನ್ನು ಅರಿತುಕೊಳ್ಳುವಂತಹ ಅದೃಷ್ಟಶಾಲಿ. ಸೊ ಈ ತರ ವ್ಯಕ್ತಿ ಹೆಂಗ್ ಅರ್ಥ ಮಾಡ್ಕ, ಅದೃಷ್ಟಶಾಲಿ ಆಗಿರೋನ್ ಮಾತ್ರ ಇದೇ ತರ ಯಥಾರೂಪ ಒಪ್ಕೊಳ್ಳೋದು ಇಲ್ಲ. ಅವನಿಗೆ ಅದ ಅದೃಷ್ಟ ಇಲ್ಲ ಅಂತಂದ್ರೆ ಅದನ್ನ ಒಪ್ಕೊಳ್ಳೋದಿಲ್ಲ, ತರ್ಕಬದ್ಧವಾಗಿ ಯೋಚನೆ ಮಾಡಕ್ ಹೋಗ್ತಾನೆ. ಯಾವಾಗ ನಮ್ ತರ್ಕನಲ್ಲಿ ತಂದ್ವಿ, ನಮ್ಮ ಇಮ್ಯಾಜಿನೇಷನ್, ನಮ್ಮ ಕಲ್ಪನೆ ಅಂತಂದ್ರೆ ಅಲ್ಲಿ ಮುಗೀತ.
ಅವನ್ ಭಕ್ತಿ ಮಾಡ್ತಾನೆ ಅಂದ್ರೆ ಭಗವಂತನ ನಾವು ನಮ್ಮ ದೃಷ್ಟಿಯಿಂದ ನೋಡ್ಬಾರ್ದು. ಮುಕ್ತನಾಗ್ತಾನೆ. ಸೊ ನೋಡಿ, ಭಗವಂತ ಹೇಳ್ತಾ ಇದ್ದಾನೆ ನನ್ನ ಲೀಲೆನ, ನನ್ನ ಕಾರ್ಯನ ಯಥಾವತ್ತಾಗಿ ಅರ್ಥ ಮಾಡ್ಕೊಂಡಂಗೆ. ಯಥಾವತ್ತಾಗಿ ಅಂತಂದ್ರೇನು? ಬರೀ ಕೃಷ್ಣ ಲೀಲೆ ಅಲ್ಲ ಇಲ್ಲಿ. ಭಗವಂತನ ಯಾವುದೇ ರೂಪ, ಯಾವುದೇ ಅವತಾರನು ಕೂಡ ನೋಡಿ ಯಥಾವತ್ತಾಗಿ ಹೆಂಗ ಅರ್ಥ ಮಾಡ್ಕೊಳ್ಳೋದು? ಜಸ್ಟ್ ಏನ್ ಹೇಳ್ತಾ ಇದೆ, ವರಹ ರೂಪ ಯಾವ ತರ ಇತ್ತು? ತುಂಬಾ ಅದ್ಭುತವಾಗಿತ್ತು. ಅದನ್ನ ವರ್ಣನೆ ಮಾಡಕ್ಕೆ ಅಸಾಧ್ಯ. ಯಾವ ರೀತಿ ಇತ್ತು ಅಂತ ವರ್ಣನೆ ಮಾಡ್ತಾರೆ ಅಂದ್ರೆ ಆಚಾರ್ಯರು, ಭಗವಂತಂದು ಒಂದು ರೋಮಕೂಪದೊಳಗಡೆ, ಅಂದ್ರೆ ವರಹ ರೂಪದ್ದು ಒಂದು ರೋಮಕೂಪ. ರೋಮಕೂಪ ಅಂದ್ರೆ ಒಂದು ರೋಮ ಬೆಳೆಯಂತ ರಂಧ್ರ ಇದೆಯಲ್ಲ, ಆ ರಂಧ್ರದ ಒಳಗಡೆ ಇಡೀ ಸಮುದ್ರದ್ದು ನೀರು, ಏನು ನಮ್ದು ಸಮುದ್ರ ಅಂತ ಹೇಳ್ತಾ ಇದೀವಿ ನಾವು, ನಮ್ಮ ಗೋಚರ ಇದೆ ಸಮುದ್ರ, ಆ ಸಮುದ್ರದೆಲ್ಲ ನೀರು ಎಲ್ಲ ತುಂಬಿದ್ರು ಕೂಡ ಅದು ತುಂಬ್ತಾ ಇರ್ಲಿಲ್ವಂತೆ ಒಂದು ಓಲಲ್ಲಿ. ವರಾಹ ರೂಪ ಅಷ್ಟೊಂದು ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆಯಾ? ಓಕೆ, ಆಯ್ತು. ಅದೇ ಭಗವಂತ ಅವನೇ ಕೃಷ್ಣನಾಗ್ ಬಂದಾಗ ಯಶೋದ ಮಾತ ಒಂದ್ ಬಕೆಟ್ ನೀರಲ್ಲಿ ಕೃಷ್ಣ ಮೇಲೆ ಮೈ ಮೇಲೆ ಹಾಕ್ಬಿಟ್ಟು ನಡಿ ಸ್ನಾನ ಆಯ್ತು ಒಂದು. ಇಲ್ಲಿ ನೋಡಿದ್ರೆ ಒಂದು ಓಲ್ಗೆ ಇಡೀ ಸಮುದ್ರ ತುಂಬಿದ್ರೂ ತುಂಬ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಅದೇ ಕೃಷ್ಣನ್ಗೆ, ಅದೇ ಭಗವಂತನಿಗೆ ಒಂದು ಬಕೆಟ್ ನೀರಲ್ಲಿ ಯಶೋದ ಮಾತ ನೀರ್ ಹಾಕ್ಬಿಟ್ಟು ನಡಿ ಸ್ನಾನ ಆಯ್ತು ಅಂತ ಹೇಳ್ತಾ ಇದ್ದಾಳೆ. ಈ ವರಹಂಗೆ ಏನಾರು ಸ್ನಾನ ಮಾಡಿಸ್ಬೇಕು ಅಂದ್ರೆ ಎಷ್ಟು ನೀರ್ ಬೇಕು? ಅಕಸ್ಮಾತ್ ಬಟ್ಟೆ ಏನಾರು ಹಾಕ್ಬೇಕು ಅಂದ್ರೆ ಎಷ್ಟು ಬಟ್ಟೆ ಬೇಕು? ಸೊ ಇದನ್ನೆಲ್ಲ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಸೊ ಇದನ್ನ ಹೇಳ್ತಾ ಇರೋದು, ಭಗವಂತನ ಮತ್ತೆ ಕೃಷ್ಣನ ಲೀಲೆಗಳನ್ನ ಯಥಾವತ್ತಾಗಿ ಸೇಮ್. ಏನ್ ಯಥಾವತ್ತಾಗಿ ಅಂದ್ರೆ ಅರ್ಥ ಏನು? ನಮ್ಮ ಅಪೌರುಷ ಧರ್ಮ ಗ್ರಂಥಗಳು ಹೇಳ್ತಾ ಇರೋ ತರ ಅಷ್ಟೇ. ಅದ್ರ ಬಗ್ಗೆ ಚರ್ಚೆ ಬೇಡ, ಅದ್ರ ಬಗ್ಗೆ ಏನ್ ಬೇಡ. ಹಿಂಗೆ ಹೇಳ್ತಾ ಇದೆ, ಹೆಂಗ್ ಇದನ್ನ ಇದು ಮಾಡ್ಕೊಳ್ಳೋದು? ಸೊ ಇದು ಕ್ಯಾಲ್ಕುಲೇಷನ್ ಹೆಂಗೆ? ಇಲ್ಲ, ನೀವು ಅದನ್ನ ಆ ಕ್ಯಾಲ್ಕುಲೇಷನ್ ನಮ್ಮ ಕೈಲಿ ಮಾಡಕ್ಕೂ ಆಗೋದಿಲ್ಲ, ಅದ ಅರ್ಥ ಆಗೋದೂ ಇಲ್ಲ. ಯಾಕೆಂದ್ರೆ ನಮ್ಗಿರಂತ ಬ್ರೈನು ತುಂಬಾ 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 ಮೈನ್ಯೂಟ್, ತುಂಬಾ ಅಣು. ಇದರಿಂದ ಭಗವಂತನ ಈ ಅಚಿಂತ್ಯ ಶಕ್ತಿ ಲೀಲೆನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಜಸ್ಟ್ ಒಂದೇ ಸಿಂಪಲ್. ಅನಂತ ಕೋಟಿ ಬ್ರಹ್ಮಾಂಡಗಳಿದೆ, ಏನ್ ಹಂಗಪ್ಪ ಅರ್ಥ ಮಾಡ್ಕೊತೀರಾ? ಅನಂತ ಕೋಟಿ ಅಂದ್ರೆ ಅನಂತ ಅಂದ್ರೆ ಲೆಕ್ಕ ಇಲ್ದಾರಷ್ಟು. ಎಷ್ಟು ಲೆಕ್ಕ? ಮಿನಿಮಮ್ ಮ್ಯಾಕ್ಸಿಮಮ್ ಹೇಳ್ರಿ ನಮ್ಗೆ. ಇಲ್ಲ ಒಂದು ಬ್ರಹ್ಮಾಂಡದಿಂದ ಶುರು ಮಾಡೋಣ. ಓಕೆ, ಮ್ಯಾಕ್ಸಿಮಮ್ ಹೇಳ್ರಿ ಎಷ್ಟು ಬ್ರಹ್ಮಾಂಡ? ಆಗೋದಿಲ್ಲ. ಅನಂತ ಅಂತ ಹೇಳ್ಬಿಟ್ಟಿದೆ, ಅನಂತ ಅಂತ ತಿಳ್ಕೊಳ್ಳಿ ಅಷ್ಟೇ. ನಾವ್ ಯಾವಾಗ ಇದಕ್ಕೆ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಯಾವಾಗ ಬಂದ್ವಿ ನಾವು? ಹಂಗಾದ್ರೆ ಅಂದ್ರೆ ನಮ್ದು ಆತ್ಮ ಇಲ್ಲಿಗೆ ಯಾವಾಗ ಬಂತು? ಎಷ್ಟು ಜನ್ಮಗಳಾಗಿದೆ ಲೆಕ್ಕ ಹೇಳಿಯಪ್ಪ ನನಗೆ, ಅವಾಗ ನಾನು ಭಕ್ತಿ ಮಾಡ್ತೀನಿ. ಅರೆ ಇಲ್ಲ, ಲೆಕ್ಕ ಇಲ್ಲ. ಅದಕ್ಕೆ ಯಾವಾಗ ಬಂದ್ವಿ ಲೆಕ್ಕನೇ ಇಲ್ಲ. ಯಾವಾಗ ಹೋಗ್ತೀವಿ ಅನ್ನೋದು ಲೆಕ್ಕ ಇಲ್ಲ ಬಿಡಿ, ಬಂದ್ವಿ ಅನ್ನೋದು ಲೆಕ್ಕ ಇಲ್ಲ. ಎಷ್ಟು ಜನ್ಮಗಳಾಗಿದೆ ಲೆಕ್ಕ ಇಲ್ಲ. ಜಸ್ಟ್ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಅಷ್ಟೇ. ಏನೋ ಈ ಅಣುಗಳು ಎಷ್ಟಿದೆ ಈ ಭೌತಿಕ ಪ್ರಪಂಚದಲ್ಲಿ, ಅಷ್ಟು ಅಣು ಜನ್ಮ ಆಗಿದೆ. ಸಿಂಪಲ್ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಕ್ ಆಗೋದಿಲ್ಲ. ನಮ್ಗಿರಂತ ಬುದ್ಧಿಶಕ್ತಿಯಿಂದ ನಾವು ಭಗವಂತನ ಅಳಿಯಕ್ಕೆ ಹೋಗ್ಬಾರ್ದು. ನಮ್ಮ ಭೌತಿಕ ವಿಚಾರನೇ ಅಳಿಯಕ್ಕೆ ಹೋಗ್ಬಾರ್ದು ಅಂತಂದ್ರೆ ಏನ್ ಭಗವಂತನ ಅಲೌಕಿಕ ವಿಷಯನ ಅರ್ಥ ಅಳಿಯಕ್ಕಾಗತ್ತಾ? ನಮ್ಮ ಭೌತಿಕ ಪ್ರಪಂಚಗಳನ್ನ ಎಣಿಕೆ ಮಾಡಕ್ಕಾಗಿಲ್ಲ ಅಂದ್ರೆ ಇನ್ನು ಆಧ್ಯಾತ್ಮಿಕ ಪ್ರಪಂಚಗಳನ್ನ ಎಣಿಕೆ ಮಾಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇವೆಲ್ಲ ನಮ್ಮ ಬುದ್ಧಿಶಕ್ತಿಗೆ ನಿಲುಕ್ತಾ ಇರೋಂಥದ್ದು. ಅದರಿಂದ ಏನ್ ಅಪೌರುಷ ಧರ್ಮ ಗ್ರಂಥಗಳು ಹೇಳ್ತಾ ಇದೆಯೋ ಜಸ್ಟ್ ಕೈ ಮುಕ್ಕೊಂಡು ಓಕೆ ಹರೇ ಕೃಷ್ಣ ಸರಿ ಇದು ಅಂತ ಒಪ್ಕೊಂಡ್ರು ಮಾತ್ರ ನಾವು ಇದರಿಂದ ಬಚಾವು, ನಾವು ಈ ಭೌತಿಕ ಪ್ರಪಂಚದಿಂದ ಬಚಾವ್ ಆಗ್ತೀವಿ. ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಯಥಾವತ್ತಾಗಿ ಅರ್ಥ. ಕೃಷ್ಣ ಹೇಳ್ತಾನೆ ಯಥಾವತ್ತಾಗಿ. ಯಥಾವತ್ ಯಾವತ್ತು? ಏನ್ ನಮ್ಗೆ ಧರ್ಮ ಗ್ರಂಥಗಳು ಹೇಳ್ತಾ ಇದೆಯೋ ಆವತ್ತಷ್ಟೇ. ಬೇರೆ ಯಾವುದೇ ನಮ್ಮ ಬುದ್ಧಿಶಕ್ತಿ ಆಗ್ಲಿ, ಇನ್ನೊಂದು ಕ್ಯಾಲ್ಕುಲೇಷನ್ ಆಗ್ಲಿ, ನಮ್ಮ ಇನ್ನೊಂದು ಕಡೆಯಿಂದ ನಾವು ಇದು ತರ್ತಾ ಇದೀವಿ. ಈ ಭೌತಿಕ ವ್ಯಕ್ತಿಗಳು ಹಂಗೆ ಮಾಡ್ತಾ ಇರೋದು. ನಮ್ಮ ಸೈಂಟಿಸ್ಟ್ಗಳು, ಏನ್ ಮಾಡ್ತಾ ಇದಾರೆ ಅವರೆಲ್ಲರೂ? ಇದನ್ನೇ ಮಾಡ್ತಾ ಇರೋದು. ಅವ್ರು ನಮ್ಮ ಮೈಂಡಿಗೆ ನಿಲ್ದೇ ಇರೋಂಥದ್ನ ಅವರು ತರಕ್ ಹೋಗ್ತಾ ಇದ್ದಾರೆ ಜಸ್ಟ್. ಸೊ ನಾನು ಅಲ್ಲಿ ಹೋಗಿದೀವಿ, ಇಲ್ಲಿಂದ ಕೂತ್ಕೊಂಡು ಅಲ್ಲಿ ಹಿಂಗಾಗ್ತಾ ಇದೆ ಅಂತ ಹೇಳ್ತೀವಿ. ಏನು? ಅರೆ ನಮ್ಮ ದೇಹದಲ್ಲಿರೋದನ್ನೇ ಇನ್ನ ಕಂಡುಹಿಡಿಯಕ್ಕಾಗಿಲ್ಲ ಇವ್ರಿಗೆ. ನಮ್ಮ ದೇಹದಲ್ಲಿ ಏನ್ ನಡೀತಾ, ಒಂದು ರಕ್ತ ಕಣದಲ್ಲಿ ಏನ್ ನಡೀತಾ ಇದೆ ಅಂತ ಕಂಡುಹಿಡಿಯಕ್ಕಾಗಿಲ್ಲ ಇದುವರೆಗೂ. ಅಂತಂದ್ರೆ ಎಲ್ಲೋ ಯಾವುದೋ ಗ್ರಹದಲ್ಲಿ ಹೆಂಗ್ ನಡೀತಾ ಇದೆ ಅಂತ ಏನ್ ಕಂಡುಹಿಡಿತೀರಾ ಇವರು? ಆ ಗ್ರಹದಲ್ಲಿ ಹಿಂಗ್ ನಡೀತಾ ಐತೆ, ಆ ಗ್ರಹದಲ್ಲಿ ಹಿಂಗಿದೆ ಹಂಗಿದೆ, ಅಲ್ಲಿ ಕಳ್ಸಿದೀವಿ, ಅದು ಫೋಟೋ ಕಳ್ಸಿದೆ. ಅರೆ ಇಲ್ಲಿನ ಫೋಟೋನೇ ಸರಿಯಾಗಿ ನೀವು ಕಂಡುಹಿಡಿಯಕ್ಕಾಗ್ತಾರೆ, ಇನ್ನು ಆ ಫೋಟೋ ಹೆಂಗ್ರಿ ಕಂಡುಹಿಡಿತೀರಾ? ಹೆಂಗ್ರಿ ನೋಡ್ತೀರಾ? ಹೆಂಗ್ರಿ ತೆಗೀತದು? ಏನೋ ಅದನ್ನ ಯಾವ್ದೋ ಒಂದು ಕಲ್ಪನೆ ಮೇಲೆ ತೆಗೀತೆ, ಯಾವ್ದೋ ಒಂದು ಚಿತ್ರ ತೆಗೀತೆ. ಇವ್ರಿಗೆ ಸಿಕ್ಕಿದೋ ಏನ್ ಮಾಡ್ತಾ ಇದಾರೋ, ನಾಸ ಯಾವ ತರ ಮೋಸ ಮಾಡ್ತಾ ಇದೆಯೋ, ಏನ್ ಮಾಡ್ತಾ ಇದೆ ಅದು ಗೊತ್ತಿಲ್ಲ.
ಆ ನಾಸದವ್ರು ತೆಗ್ದಿರೋಂಥ ಚಿತ್ರಗಳನ್ನೇ ಇಟ್ಕೊಂಡು ಇದು ತಪ್ಪು ಅಂತ ವಾದ ಮಾಡಿರೋ ನಾಸ ವ್ಯಕ್ತಿಗಳೇ ವಾದ ಮಾಡಿದ್ದಾರೆ. ಸೊ ಇದಲ್ಲ ಅಂತ ಏನು ಚಂದ್ರಗ್ರಹಣ ಮೇಲೆ ಇಳಿದು ಏನೋ ಮಾಡಿದ್ರಲ್ಲ ಅದೇನು ಆ ವಿಷಯಗಳನ್ನ. ಸೊ ಇವ್ರದೆಲ್ಲ ನಂಬೋದು ಅಸಾಧ್ಯವಾಗಿರುತ್ತೆ. ಸೊ ಅದರಿಂದ ನಮ್ಮ ಧರ್ಮ ಗ್ರಂಥಗಳು ಏನ್ ಹೇಳ್ತಾ ಇದ್ದು ಅಪರೋಕ್ಷ ಇದು ಅದೇ ರೀತಿ ಒಪ್ಕೊಬೇಕಷ್ಟೆ. ಓಕೆ, ಚಂದ್ರನ ಮೇಲೆ ಭೂಮಿ ಜೀವಿಗಳಿದ್ದಾರೆ, ಇದಾರೆ ಒಪ್ಕೋಬೇಕಷ್ಟೇ ನೀವು. ಇದನ್ನ ಎರಡು ತರ್ಕ ಮಾಡಂಗೆ ಇಲ್ಲ ನಾವು. ಅದ ನಿಮ್ಗೆ ಲಾಸ್ ಏನು ಒಪ್ಕೊಂಡ್ರೆ? ಓಕೆ, ಅದರಿಂದ ಲಾಭ ಆದ್ರೂ ತಾನೇ ಏನು? ಲಾಸು ಇಲ್ಲ, ಲಾಭನೂ ಇಲ್ಲ. ಇರೋ ತರ ಒಪ್ಕೊಂಡು ಆನಂದವಾಗಿ ಭಗವಂತನ ನಾಮ ಜಪ ಮಾಡಕ್ ಏನಾಗಿದೆ? ಅದು ಬೇಕಾಗಿಲ್ಲ ನಮಗೆ. ಗೊತ್ತಾಗುತ್ತೆ, ಆಗಲ್ಲ ಅಂತಲ್ಲ. ಇದು ಹೆಂಗ್ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗ್ಬೇಕೋ ಗೊತ್ತಾಗುತ್ತೆ. ಜಸ್ಟ್ ನೀನು ಇವಾಗ ಕೆಲಸ ಮಾಡು. ಮನೆ ಪ್ರಭುಪಾದ ಇದಕ್ಕೆ ಒಳ್ಳೆ ಉದಾಹರಣೆ ಹೇಳ್ತಾರೆ. ಮನೆ ಒಳಗಡೆ ನೀವು ಇದೀನಿ ಅಂತಂದ್ರೆ, ಮನೆಗೆ ಬೆಂಕಿ ಬಿದ್ದಿದ ತಕ್ಷಣ ನೀನು ಆಚೆಗೆ ಹೋಗೋದು ಫಸ್ಟ್ ಕಲ್ತ್ಕೋ. ಬೆಂಕಿ ಒಳಗಡೆ ನಿಂತ್ಕೊಂಡು ಯಾರ್ ಬೇನೆಗೆ ಬೆಂಕಿ ಹಾಕಿದ್ರು ಅಂತ ಏನಾರ ಕೇಳ್ತಾ ನಿಂತ್ಕೊಂಡ್ರೆ ಏನಾಗ್ತೀಯಾ? ನೀನೇ ಸುಟ್ಟು ಬೂದಿ ಆಗ್ತೀಯಾ. ಅದರಿಂದ ಫಸ್ಟು ಮನೆಯಿಂದ ಆಚೆ ಹೋಗೋದ್ ನೋಡಿ. ಆಚೆ ಹೋದ್ಮೇಲೆ ಯಾರು ಬೆಂಕಿ ಹಾಕಿದ್ರು ಏನೋ ಆಮೇಲೆ ತರ್ಕ ಮಾಡೋಣ. ಸೊ ಅಂದ್ರೆ ಅರ್ಥ ಏನು? ಈ ಭೌತಿಕ ಪ್ರಪಂಚದಲ್ಲಿ ನಾವು ಇವಾಗ ಸಿಗಾಕೊಂಡಿದೀವಿ, ಇದರಿಂದ ತಪ್ಸ್ಕೊಳ್ಳೋದ್ ನೋಡೋಣ. ಆಮೇಲೆ ಹೆಂಗಿ ಭೌತಿಕ ಪ್ರಪಂಚ ಹೆಂಗೆ ಸೃಷ್ಟಿ ಆಯ್ತು, ಭಗವಂತ ಅಂದ್ರೆ ಹಿಂಗೆ ಹಂಗೆ ಅದೆಲ್ಲ ಏನಿದೆ ಆಮೇಲೆ ಗೊತ್ತಾಗುತ್ತೆ. ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಇಲ್ಲಿಂದ ತಪ್ಸ್ಕೊಂಡು ಹೋಗು, ಭಗವಂತ ನಂಬ್ಕೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ ನಿನಗೆ ಅಂತ ಪ್ರಭುಪಾದ ಹೇಳ್ತಾರೆ ಅವ್ರ ಶಿಷ್ಯರು. ಸೊ ಆತರ ನಾವಿಲ್ಲಿಂದ ಫಸ್ಟು ಇದನ್ನ ತಪ್ಸ್ಕೊಂಡು ಹೋಗೋದ್ ನೋಡ್ಬೇಕು, ಆಮೇಲೆ ಮುಂದಿನ ವಿಚಾರ ನಾವು ಮಾಡೋದು. ಸೊ ಧರ್ಮ ಗ್ರಂಥಗಳ ಬಗ್ಗೆ ನಮ್ಗೆ ನಂಬಿಕೆ ಇರ್ಬೇಕಂತ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನನ್ನ ಪಾಯಿಂಟ್ಸ್ನ ಗುರ್ತಾಕ್ಲಿಲ್ಲ. ಸೊ ನಾನು ಇವತ್ತು ತುಂಬಾ ಬ್ಯುಸಿ ಇದ್ದೆ. ಸೊ ಅದರಿಂದ ಹಂಗೆ ಓದ್ತಾ ಇದ್ದೀನಿ. ಸೊ ಪಾಯಿಂಟ್ ಸಿಗ್ಬೋದು ಅಂತ. ಆದ್ದರಿಂದ ಮುಕ್ತಿಗಾಗಿ ಶ್ರೀಕೃಷ್ಣ ಜನನ ಮತ್ತು ಕಾರ್ಯಕ್ರಿಯೆಗಳ ಪಾರಮಾರ್ಥಿಕ ಸ್ವರೂಪದ ಜ್ಞಾನವೇ ಸಾಕು. ಸೊ ಕಾರ್ಯಕ್ರಿಯೆಗಳ ಪಾರಮಾರ್ಥಿಕ ಸ್ವರೂಪದ ಜ್ಞಾನವೇ ಸಾಕು. ಸೊ ಮುಕ್ತಿಗಾಗಿ ಏನ್ ಸಾಕು? ಜಸ್ಟ್ ಭಗವಂತಂದು ಏನ್ ಬೇಕು ನಮ್ಗೆ? ಭಗವಂತನ ಪಾರಮಾರ್ಥಿಕ ಸ್ವರೂಪದ ಜ್ಞಾನ ಸಾಕು. ಭಗವಂತನ ಸ್ವರೂಪ ಜ್ಞಾನ ಸಾಕು ನಮ್ಗೆ. ಭಗವಂತ ಈ ತರ ಇದ್ದಾನೆ, ಅವನ ಸ್ವರೂಪ ಜ್ಞಾನ ಸಾಕು ನಮ್ ಮುಕ್ತರಾಗಕ್ಕೆ ಅಂತ. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಪಾರಮಾರ್ಥಿಕ ಸ್ವರೂಪವನ್ನು 9 ಸ್ಕಂದಗಳಲ್ಲಿ ವಿವರಿಸಲಾಗಿದೆ. 10ನೇದರಲ್ಲಿ ಅವನ ವಿಶೇಷ ಲೀಲೆಗಳನ್ನು ಎತ್ತಿಕೊಳ್ಳಲಾಗಿದೆ. ಸೊ ಈ 9 ಸ್ಕಂದ ಏನು? ಭಗವಂತಂದು ಸ್ವರೂಪ, ಭಗವಂತಂದು ಪಾರಮಾರ್ಥಿಕ ಸ್ವರೂಪಗಳು ಯಾವ್ಯಾವ ರೀತಿಯಿಂದ ವರ್ಣನೆ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಅವತಾರಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ 9 ಸ್ಕಂದದಲ್ಲಿ. 9 ಆದ್ಮೇಲೆ 10ನೇ ಸ್ಕಂದ ಸ್ವಯಂ ಕೃಷ್ಣನ್ ಬಗ್ಗೆ, ಸ್ವಯಂ ಭಗವಂತನ ಬಗ್ಗೆ ಅವನು ಲೀಲೆನ ಎತ್ಕೊಂಡಿದೆ. ಅಲ್ಲಿ ಆಲ್ಮೋಸ್ಟ್ 30% ಶ್ರೀಮದ್ ಭಾಗವತದಲ್ಲಿ 30% 10ನೇ ಸ್ಕಂದನೇ ಇರೋದು. 10th ಸ್ಕಂದ ಅದೇ ಕೃಷ್ಣಂದು ಲೀಲೆ, ಕೃಷ್ಣಂದು. ಸೊ ಅಂದ್ರೆ ಅವನು ಲೀಲೆನ ಚರ್ಚೆ ಮಾಡೋದು ಎಷ್ಟೊಂದು ಮುಖ್ಯವಾಗಿರೋದು ಅಂತ ಅನ್ನೋದಕ್ಕೆ ತೋರ್ಸಕ್ಕೆ 30% ಶ್ರೀಮದ್ ಭಾಗವತ 30%, 100 ಶ್ಲೋಕ ಅಂದ್ರೆ 30 ಶ್ಲೋಕ ಕೃಷ್ಣನ್ ಬಗ್ಗೆನೇ ಇದೆ, ಅಂದ್ರೆ ಅವನ ಲೀಲೆ ಬಗ್ಗೆ. ಇನ್ ಮಿಕ್ಕಿದ ಎಲ್ಲ ಬೇರೆ ಬೇರೆ ಸ್ವರೂಪಗಳ ಬಗ್ಗೆ ಅಷ್ಟೊಂದಿದೆ ಅಂತ. ಇವೆಲ್ಲವೂ ಈ ಸಾಹಿತ್ಯವನ್ನು ಕ್ರಮೇಣವಾಗಿ ಅಧ್ಯಯನ ಮಾಡಿದಂತೆ ಅರ್ಥವಾಗುತ್ತದೆ. ಸೊ ಇದನ್ನ ಯಾವ್ದಾರ ಗ್ರಾಜುಯಲಿ ಕ್ರಮೇಣ ಇದಾದ್ಮೇಲೆ ಸುಖದೇವ ಗೋಸ್ವಾಮಿ ಏನ್ ಮಾಡಿದ್ರು, ಕರೆಕ್ಟಾಗಿ 9 ಸ್ಕಂದ ಆದ್ಮೇಲೆ 10ನೇ ಸ್ಕಂದಕ್ಕೆ ಹೋಗಿದ್ದಾರೆ, ಭಗವಂತನ ಲೀಲೆ ಹೇಳಕ್ ಹೋಗಿದ್ದಾರೆ. ಫಸ್ಟ್ ಭಗವಂತ ಯಾರು ಅಂತ ತೋರ್ಸಕ್ಕೋಸ್ಕರ ಈ 9 ಸ್ಕಂದ, ಆಮೇಲೆ ಭಗವಂತಂದು ಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ, ಭಗವಂತನ ಮುಕ್ತಿ ಪಡೆಯಕ್ಕೋಸ್ಕರ ಭಗವಂತಂದು 10ನೇ ಸ್ಕಂದ ಹೇಳಿದ್ದವರು, ಭಗವಂತನ ಲೀಲೆ ಶ್ರವಣ ಮಾಡಕ್ಕೋಸ್ಕರ. ಸೊ ಈ ಲೀಲೆ ಶ್ರವಣ ಮಾಡಕ್ ಮುಂಚೆ ಅವನು ಯಾವ ರೀತಿ ಇದ್ದಾನೆ ವ್ಯಕ್ತಿ, ಅವನ್ ಏನ್ ಮಾಡ್ತಾ ಇದ್ದಾನೆ ಅದನ್ನೆಲ್ಲನೂ ಹೇಳಿರೋದು. ಓಕೆ, ಅದರಿಂದ ಇದನ್ನ ಯಥಾವತ್ತ ಕ್ರಮೇಣವಾಗಿ ನಾವು ಹೋಗ್ಬೇಕು ಅಂತ. ಸೊ ಮೊದಲಿಗೆ ಪ್ರಭು ಲೀಲೆ ಹೇಳ್ಬಿಡಿ ಆಮೇಲೆ ಇದು ನೋಡೋಣ, ಆಗೋದಿಲ್ಲ ಆಗೋದಿಲ್ಲ. ಫಸ್ಟು ಫೌಂಡೇಶನ್ ಹಾಕ್ಲೇಬೇಕು. ಫೌಂಡೇಶನ್ ಇಲ್ದಿರ 10ನೇ ಫ್ಲೋರ್ ನಾವು ಕಟ್ಟಕ್ ಆಗೋದಿಲ್ಲ, ಫೌಂಡೇಶನ್ ಹಾಕ್ಲೇಬೇಕು. ಭಗವಂತನ ತನ್ನ ತಾಯಿಯ ತೊಡೆಯ ಮೇಲಿರುವಾಗಲೇ ತನ್ನ ದೈವತ್ವವನ್ನು ಪ್ರದರ್ಶಿಸಿದನೆಂಬುದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಅವನ ಕಾರ್ಯ ಕ್ರಿಯೆಗಳೆಲ್ಲ ಅತಿಮಾನುಷವಾದವು. ಅವನು 7 ವರ್ಷದವನಾಗಿದ್ದಾಗಲೇ ಗೋವರ್ಧನಗಿರಿ ಎತ್ತಿದನು. ಈ ಎಲ್ಲಾ ಕಾರ್ಯಕೃತ್ಯಗಳು ಅವನು ವಾಸ್ತವವಾಗಿ ದೇವೋತ್ತಮ ಪರಮಪುರುಷನೆಂಬುದನ್ನು ರುಜುವಾತು ಪಡಿಸುತ್ತದೆ. ಆದರೂ ತಮ್ಮ ಆಧ್ಯಾತ್ಮಿಕ ಮಾಯಾ ಇಚ್ಛಾದನೆಗಳಿಂದ
ಮಾಯಾಚ್ಛಾದನೆಗಳಿಂದ ಅವನ ತಂದೆ ತಾಯಿ ಮತ್ತಿತರ ಬಂಧು ಬಳಗ ಎನಿಸಿಕೊಂಡವರೆಲ್ಲರೂ ಅವನನ್ನು ಸಾಮಾನ್ಯ ಶಿಶುವಿನಂತೆಯೇ ಗ್ರಹಿಸಿದರು. ಅವನಿಂದ ಏನಾದರೊಂದು ಅದ್ಭುತ ಕಾರ್ಯ ನಡೆದಾಗ ತಂದೆ ತಾಯಿಗಳು ಅದನ್ನು ಬೇರೆ ರೀತಿಯಾಗಿ ಗ್ರಹಿಸಿದರು. ಅವರು ತಮ್ಮ ನಿಶ್ಚಲ ಪುತ್ರ ಪ್ರೇಮದಿಂದ ತೃಪ್ತರಾಗಿದ್ದರು. ಆದ್ದರಿಂದಲೇ ನೈಮಿಷಾರಣ್ಯದ ಋಷಿಗಳು ಅವನನ್ನು ತೋರಿಕೆಗೆ ಮಾನವರನ್ನು ಹೋಲುವಂತೆ ನಟಿಸಿದರು. ಆದರೆ ವಾಸ್ತವವಾಗಿ ಅವನು ಸರ್ವಶಕ್ತ ದೇವೋತ್ತಮ ಪರಮ ಪುರುಷನು. ಭಗವಂತ ಏನು ಅತಿ ಮನುಷ್ಯ ಕ್ರಿಯೆ ಆತರ ಭಗವಂತ ಬರೀ 7 ವರ್ಷ ಆಗಿದ್ದಾಗಲೇ ಗೋವರ್ಧನ ಗಿರಿನ ಒಂದು ಬೆರಳಲ್ಲಿ ಎತ್ತಿತ್ಕೊಂಡ. ತಾಯಿ ತೊಡೆ ಮೇಲಿದ್ದಾಗಲೇ ಪೂತನಿ ಎಂಬ ರಾಕ್ಷಸನ ಬರೀ ಹಾಲು ಕುಡಿಯ ನೆಪದಲ್ಲಿ ಅವನು ಬರೀ ತೂಟಿಗಳಿಂದ ಸಂಹಾರ ಮಾಡ್ದ. ಒಬ್ಬನ ಸುಮ್ಮನೆ ಹಿಂಗ ಅನ್ನೋದ್ರಿಂದ ಸಂಹಾರ ಮಾಡ್ದ. ಒಬ್ಬೊಬ್ರನ್ನ ನೋಡೋದ್ರಿಂದನೇ ಸಂಹಾರ ಮಾಡ್ದ. ಒಬ್ಬರನ್ನ ಮುಟ್ಟೋದ್ರಿಂದನೇ ಸಂಹಾರ. ಸೊ ಅಂದ್ರೆ ಇದು ಯಾರಿಗೂ ಅತಿ ಮಾನುಷ ಕ್ರಿಯೆಗಳು ಅಂತಂದ್ರೆ ಇದೇನೆ, ಮನುಷ್ಯರಿಗೆ ಮಾಡಕ್ಕಾಗದಿರಂತ ಕ್ರಿಯೆಗಳು. ಸೊ ಇದೆಲ್ಲ ಅದ್ಭುತವಾಗಿ ಭಗವಂತ ಮಾಡ್ತಾನೆ. ಸೊ ಇಷ್ಟಾದ್ರೂ ಕೂಡ ನಾವು ಅವನ್ನ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಂಬಕ್ಕೆ ಅದಕ್ಕೆ ಏನು ನಮ್ಮ ಬುದ್ಧಿಯಿಂದ ಓಡಿಸ್ತಾ ಇದೀವಿ ಇದನ್ನ ನಾವು. ಅತಿ ಮಾನುಷ ಕ್ರಿಯೆ ಆಗಿರೋದ್ರಿಂದ ನಮ್ಮ ಮುಂದೆ ಇದು ಹಿಂಗಾದ್ರೆ ಹಿಂಗೇನೆ ಆಗ್ಬೇಕು, ಅದಂಗೆ ಹಿಂಗಾಯ್ತು, ಇದು ನಮ್ ತರ್ಕ. ಇದು ಈಕ್ವೇಶನ್ ಸರಿ ಇಲ್ಲ, ಇದು ಇಲ್ಲ ಇದು ಹಿಂಗೇನೆ ಆಗ್ಬೇಕು, ಹಿಂಗೇನೆ. ಭಗವಂತ ಇದಕ್ಕೂ ಮೀರಿರಂತ ವ್ಯಕ್ತಿ ಅಂತಾನೆ ಗೊತ್ತಿಲ್ಲ ನಮ್ಗೆ. ಫಸ್ಟ್ ಆಫ್ ಆಲ್ ಭಗವಂತ ಇದಕ್ಕೆಲ್ಲಾ ಮೀರಿರಂತ ವ್ಯಕ್ತಿ ಅಂತ ಅನ್ನೋದೇ ನಾವು ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾವು ಅರ್ಥ ಮಾಡ್ಕೋಬೇಕು, ಭಗವಂತಂದು ಏನೇ ಕಾರ್ಯ ಮಾಡಿದ್ರು ಕೂಡ ಅದು ಅತಿ ಮಾನುಷವಾಗಿರುತ್ತೆ. ಭಗವಂತ ಏನೇ ಮಾಡಿದ್ರು ಕೂಡ ಅದನ್ನ ಯಥಾವತ್ತಾಗಿ ಹಂಗೆ ತಿಳ್ಕೊಬೇಕು ನಾವು. ಸೊ ಭಗವಂತ ಅಂದ್ರೆ ಈ ಭಗವಂತ ಅಂದ್ರೆ ನಾವು ಯಾರನ್ನ ನಮಗ್ ಧರ್ಮ ಗ್ರಂಥಗಳು ವರ್ಣನೆ ಮಾಡಿರಂತ ಮಾತ್ರ ಭಗವಂತ ಅಂತ. ಈಗ್ಲೂ ಕಲ್ಕಿ ಭಗವಂತ ಅವರು ಮಾಡೋದು ಅತಿ ಮನುಷ್ಯ ಕ್ರಿಯೆ ಇರ್ಬೋದು. ಅವರು ಆ ಕಡೆ ಈ ಕಡೆ ಹೆಗ್ಲ ಮೇಲೆ ಕೈಯಾಕ ನಡೀತಾ ಇದಾರಲ್ಲ ಮುದುಕರಾಗಿ, ಇದು ಅತಿ ಮನುಷ್ಯ ಭಗವಂತನ ಲೀಲೆನೆ. ಎಷ್ಟೋ ಜನ ಹಿಂಗೆ ಹೇಳ್ತಾರೆ, ಇದು ಲೀಲೆ, ಅವಂದು ಲೀಲೆ, ಇದು ಆತರ ನಡೀತಾ ಇರೋದು ಅವನ್ ಲೀಲೆ ಅಂತ ಅಂದ್ಬಿಟ್ಟು. ಸೊ ಈ ತರ ಅಲ್ಲ, ಅವ್ನಿಗೆ ಸಿಂಪ್ಟಮ್ ಇರ್ಬೇಕು ಭಗವಂತನಿಗೆ. ಅತಿ ಮನುಷ್ಯ ಕ್ರಿಯೆ ಅಂದಾಗ್ಲೂ ಅವನಿಗೆ ಭಗವಂತ ಅನ್ನೋದಕ್ಕೆ ಅವನ ಹತ್ರ ಕುರುಹುಗಳು ಇರ್ಬೇಕು. ಅವಾಗ ಮಾತ್ರ ನಾವು ಅವನ್ ಭಗವಂತ ಅಂತ ಒಪ್ಕೋಬೇಕು. ಆದ್ರೆ ಇಲ್ಲಿ ನೋಡಿ, ಯಾವಾಗ ಭಗವಂತ ಲೀಲೆ ಮಾಡ್ತಾ ಇದ್ರು ಅವ್ರ ತಂದೆ ತಾಯಿ ಮಾತ್ರ ಏನ್ ಮಾಡ್ತಾ ಇದ್ರು, ಅವ ಬೇರೆ ರೀತಿನ ಗ್ರಹಿಸ್ತಾ ಇದ್ರು. ಅರೆ ಇದು ಹೆಂಗ್ ಸಾಧ್ಯ ಇದು ಅಂತ ಅವ್ರೇನ್ ಅನ್ಕೋತಾ ಇದ್ರು, ನನ್ ಮಗ ಪೂರ್ಣ ಅಂದ್ರೆ ಇವನು ಭಗವಂತಂದು ಕರುಣೆ ಇವನಿಗಿದೆ, ನಾರಾಯಣನ ಕೃಪೆ ಇವನಿಗೆ ಜಾಸ್ತಿ ಇದೆ, ಅದಕ್ಕೆ ಈ ತರ ಆಗಿದ್ದಾನೆ ಅಂತ ಹೇಳ್ತಾ ಇದ್ರು. ಮತ್ತೆ ಸರಿ ಅದನ್ನ ಮರ್ತೇ ಹೋಗ್ತಾ ಇದ್ರು. ಓಕೆ ಈ ತರ ಓಕೆ ಸರಿ ಹೋಯ್ತು ಅಷ್ಟೇ. ನೆಕ್ಸ್ಟ್ ಆಲೆ ತಿರ್ಗಾ ಇನ್ನೊಂದು ಲೀಲೆಗೆ ತಯಾರಾಗ್ತಾ ಇದ್ರು. ಜಸ್ಟ್ ಸಂಪೂರ್ಣವಾಗಿ ಒಂದ್ ರೀತಿ ಅವ್ರಿಗೆ ಏನ್ ನಡೀತಾ ಇದೆ ಗೊತ್ತಾಗ್ತಿಲ್ಲ. ಭಗವಂತನ ಲೀಲೆಯಲ್ಲಿ ಅವರು ತುಂಬಾ ತಲ್ಲಿನ ಆಗ್ಬಿಟ್ಟಿದ್ರು. ಅವ್ರಿಗೆ ಒಂದೊಂದ್ಸರಿ ಅನಿಸ್ತಾ ಇತ್ತು ಅದು ಭಗವಂತನ ಯೋಗಮಯ ಶಕ್ತಿಯಿಂದ ಏನಾಯ್ತು, ಅದು ಮತ್ತೆ ತಿರುಗಿ ಇವ್ರಿಗೆ ಮುಚ್ಚೋಗ್ತಾ ಇತ್ತು. ಸೊ ಆತರ ಅತಿ ಮಾನುಷ ಕ್ರಿಯೆಗಳನ್ನ ಮಾಡ್ತಾ ಇದ್ದ ಭಗವಂತ. ಸೊ ತುಂಬಾ ಆನಂದವಾಗಿ ಯಾವಾಗ ಅವ್ರ ಜೊತೆ ಲೀಲೆ ಮಾಡ್ತಾ ಇದ್ರು ಆ ಆನಂದನ ಸವಿತಾ ಇದ್ರು. ಆದ್ದರಿಂದ ನೈಮಿಷಾರಣ್ಯ ಋಷಿಗಳು ಅವರನ್ನು ತೋರಿಕೆಗೆ ಮಾನವರನ್ನು ಹೋಲುವಂತೆ ವರ್ಣಿಸಿದರು. ಋಷಿಗಳಲ್ಲಿ ಭಗವಂತನ ಏನ್ ಮಾಡ್ತಾರೆ, ಮಾನವರ ತರ ಅಂತ ಹೇಳ್ತಾ ಇದಾರೆ ತೋರಿಕೆಗೆ, ಮೇಲ್ಗಡೆ ನೋಟಕ್ಕೆ. ಆದ್ರೆ ವಾಸ್ತವವಾಗಿ ಅವನು ಸರ್ವಶಕ್ತ ದೇವತಂ ಪರಮಪುರುಷ ಅಂತ ಗೊತ್ತಿತ್ತು, ಋಷಿಮುನಿಗಳಿಗೂ ಗೊತ್ತು. ಆದ್ರೆ ನಮ್ಮ ಮುಂದೆ ಆಕ್ಟಿಂಗ್ ಮಾಡ್ತಾ ಇದ್ದಾನಲ್ಲ, ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದಾರೆ ಮಾನವರಂತೆ ನಟಿಸ್ತಾ ಅಂತ. ಮಾನವನ ತರನೇ ಎಕ್ಸಾಕ್ಟ್ ಆಗಿ ಮಾನವನ ತರನೇ ಮನುಷ್ಯ ತರನೇ ಇದ್ ಮಾಡಿದ್ದು. ಕೆಲವೊಂದ್ಸರಿ ಮನುಷ್ಯನಿಗಿನ್ನ ಕೆಳಗಡೆ ಲೆವೆಲ್ಗೆ ಬಂದು ಆಕ್ಟಿಂಗ್ ಮಾಡಿದ್ದಾರೆ. ಅದರಿಂದ ಭಗವಂತನೇ ಯಾವುದೇ ಕಾರಣಕ್ಕೂ ಅವರು ಕೆಳಗಡೆ ಬರೋರಲ್ಲ. ಸೊ ಕೃಷ್ಣಗೆ ಅವರು ಅರ್ಜುನ ಸಾರಥಿ ಆದ್ರೂ ಭಗವಂತನೇ. ಪ್ರಭುಪಾದ ಹೇಳ್ತಾರೆ ಅರ್ಜುನ ಸಾರಥಿ ಆದ ಹಂಗಂತ ಅಂದ್ಬಿಟ್ಟು ಅವ್ರ ಸ್ಥಾನ ಕಳ್ಕೊಂಡಿಲ್ಲ, ಅವಾಗ್ಲೂ ಭಗವಂತನೇ. ಅವನು ಯಾವುದೇ ಪೊಸಿಷನ್ ಅಲ್ಲೂ ಭಗವಂತನ ಸ್ಥಾನ ಕಡಿಮೆ ಆಗೋದಿಲ್ಲ. ಸೊ ಜಸ್ಟ್ ಆಕ್ಟಿಂಗ್ಗೋಸ್ಕರ ಮತ್ತೆ ಒಂದು ಕಾರ್ಯಕ್ಕೋಸ್ಕರ ಅದನ್ನ ತೋರ್ಸಕ್ಕೋಸ್ಕರ ಬೇರೆ ಬೇರೆ ರೀತಿ ಅವ್ರದ್ದು ಆಗತ್ತೆ. ಸೊ ಅದನ್ನ ನಾವು ನಮ್ಮ ದೃಷ್ಟಿಯಿಂದ ನೋಡಬಾರ್ದು, ಭಗವಂತನ ಕಡಿಮೆ ದೃಷ್ಟಿಯಿಂದ ನೋಡಬಾರ್ದು. ಸೊ ಭಗವಂತ. ಸೊ ಅದನ್ನೇ ನಾವು ನಿಜಕ್ಕೂ ಮುಕ್ತರಾಗ್ಬೇಕಂದ್ರೆ, ಅದೇ ಭಗವಂತಂದು ಅಲೌಕಿಕ ಆನಂದನ ಸವಿಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕಂದ್ರೆ ಭಗವಂತನ ಕಾರ್ಯಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ಬುದ್ಧಿಶಕ್ತಿಯಿಂದ ಹಳೆದು ನಮ್ಮ ಬುದ್ಧಿಶಕ್ತಿಯಿಂದ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಧರ್ಮ ಗ್ರಂಥಗಳು ಏನ್ ಹೇಳ್ತಾ ಇದೆಯೋ ಅದನ್ನ ನಂಬಬೇಕು. ಅದನ್ನ ನಮ್ಗೆ ಅರ್ಥ ಆಗ್ಲಿ ಬಿಡ್ಲಿ, ನಮ್ಮ ಇದಕ್ಕೆ ನಿಲುಕ್ಲಿ ಬಿಡ್ಲಿ,
ಅದು ಮುಖ್ಯ ಅಲ್ಲ. ಧರ್ಮಗ್ರಂಥ ಹೇಳಿದೆ ಅಷ್ಟೇ, ಅದನ್ನು ಒಪ್ಕೊಬೇಕು. ಅದು ನನ್ಗೆ ಅರ್ಥ ಆಯ್ತೋ ಬಿಡ್ತೋ, ಜಸ್ಟ್ ತಿಳುವಳಿಕೆಗೋಸ್ಕರ ಇದೆಲ್ಲ ಓದ್ಬೇಕು ಮಾಡ್ಬೇಕೆ ಹೊರತು ಅದನ್ನ ತುಂಬಾ ತರ್ಕ ಅಕಸ್ಮಾತ್ ಓಕೆ ಏನೋ ಒಂದು ವಿಷಯ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದೀವಿ, ಸ್ವಲ್ಪ ಲಾಜಿಕಾಗಿ ಅರ್ಥ ಮಾಡ್ಕೊಳಕ್ ಓಕೆ, ಅದು ಅರ್ಥ ಆದ್ರೆ ಓಕೆ ಇಟ್ಕೊಳ್ಳಿ, ಅರ್ಥ ಆಗ್ಲಿಲ್ವಾ ಸುಮ್ಮನೆ ಬಿಟ್ಬಿಡಿ, ಒಂದ್ ಕಾಲಕ್ಕೆ ನಿಮ್ಗೆ ಅರ್ಥ ಆಗುತ್ತೆ. ಇದು ಸ್ವಲ್ಪ ನಮ್ಮ ಅನುಭವಕ್ಕೂ ಬಂದಿದೆ. ಸೊ ಜಸ್ಟ್ ಅದನ್ನ ಬಿಟ್ಬಿಡಿ, ಆ ವಿಷಯನ ಅದೇ ತರ ಬಿಟ್ಬಿಡಿ. ಇನ್ನು ಮುಂದೊಂದು ದಿನಕ್ಕೆ ಬೇಕಾದ್ರೆ ಅದು ಅದು ನಿಮ್ಗೆ ಯಾವ್ದೋ ಮುಖಾಂತರ ಯಾವ್ದೋ ಆಚಾರ್ಯರ ಮುಖಾಂತರ ಹೆಂಗೋ ನಿಮ್ಗೆ ಅದು ಅರ್ಥ ಆಗುತ್ತೆ. ಇಲ್ಲ ತಿಳ್ಕೊಳ್ಳಿ, ಕೇಳಕ್ಕಾಗ್ಲಿಲ್ಲ ತುಂಬಾ ತರ್ಕಬದ್ಧವಾಗಿ ಅದನ್ನ ತುಂಬಾ ಡೀಪ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಸುಮ್ಮನೆ ಟೈಮು ವ್ಯರ್ಥ ಆಗತ್ತೆ ನಿಮ್ಗೆ. ಅದ್ರ ಬದಲು ನಾಮಜಪ ಮಾಡಿ, ಭಗವಂತ ತಾನಾಗೆ ತಾನು ತಿಳಿಸುತ್ತಾನೆ. ಒಂದಲ್ಲ ಒಂದ್ ಕಾಲಕ್ಕೆ ಅದೇ ಗೊತ್ತಾಗುತ್ತೆ, ಅದೇ ಗೋಚರ ಆಗುತ್ತೆ ನಮ್ಗೆ. ಇದು ನೋಡಿ, ತೇನೆ ಬ್ರಹ್ಮ ಹೃದಯ ಆದಿ ಕವಯತಿ, ಯಾವ ತರ ಬ್ರಹ್ಮ ಹೃದಯಕ್ಕೆ ಬಂತಿದ್ದು, ಭಗವಂತಂದು ಇದು ಭಗವಂತ ಸುಮ್ಮನೆ ಕರುಣೆ ಮಾಡಿದ ತಕ್ಷಣ ಎಲ್ಲಾ ಆಟೋಮೆಟಿಕ್ ಆಗಿ ಎಲ್ಲಾ ಜ್ಞಾನನು ಕೂಡ ಹೃದಯಕ್ಕೆ ಬಂದ್ಬಿಡುತ್ತೆ. ಯಾರ ಹೃದಯಕ್ಕೆ? ಬ್ರಹ್ಮನ ಹೃದಯಕ್ಕೆ. ಅರೆ ಎಲ್ಲಿ ಸ್ವಿಚ್ ಆನ್ ಮಾಡಿದ್ರು, ಎಲ್ಲಿ ಹೇಳಿದ್ರು, ಏನ್ ಮಾಡಿದ್ರು ಇಲ್ಲ. ಧ್ರುವ ಮಹಾರಾಜು ಭಗವಂತನ ಕುರ್ತಿ ತಪಸ್ ಮಾಡ್ತಾ ಇದ್ರಲ್ಲ, ತಪಸ್ ಆಗಿದ ತಕ್ಷಣ ಭಗವಂತ ಮುಂದೆ ಬಂದು ನಿಂತಿದ್ದಾನೆ. ಧ್ರುವ ಮಹಾರಾಜನಿಗೆ ಯಾವಾಗ ಭಗವಂತ ಮುಂದೆ ಬಂದಿದ್ದ ಅವನ ರೂಪನ ತೆಗೆದ್ರು, ಭಗವಂತ ಮುಂದೆ ಭಗವಂತನ ರೂಪ ಕಾಣ್ಲಿಲ್ಲ ಅಂದ ತಕ್ಷಣ ಧ್ರುವ ಮಹಾರಾಜ್ ಕಂಡ್ಬಿಟ್ರು, ಭಗವಂತ ಮುಂದೆ ನಿಂತಿದ್ರು. ಯಾವಾಗ ಧ್ರುವ ಮಹಾರಾಜು ಭಗವಂತ ನೋಡಿದ ತಕ್ಷಣ ಹೊಗಳ್ಬೇಕು ಅನಿಸ್ತಾ ಐತೆ, ಮಾತೆ ಬರ್ತಾ ಇಲ್ಲ ಅವನಿಗೆ, ಏನು ಗೊತ್ತಾನೆ ಆಗ್ತಾ ಇಲ್ಲ, ಹೆಂಗ್ ಹೊಗಳೋದು ಮಾತಿಲ್ಲ ಅವನಿಗೆ. ಜಸ್ಟ್ ಭಗವಂತ ತನ್ನ ಶಂಕದಿಂದ ಭಗವಂತ ಅವನಿಗೆ ಟಚ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ದಿವ್ಯ ಜ್ಞಾನ, ಯಾರಿಗೂ ಇಲ್ದಿರಂತ ಇದುವರೆಗೆ ಯಾರಿಗೂ ಇಲ್ದಿರಂತ ಜ್ಞಾನ ಬಂತು. ಆಟೋಮೆಟಿಕ್ ಅವನು ಏನು ಗಂಗಾ ನದಿ ಅವನ ಬಾಯಿಂದ, ಏನೋ ಗಂಗಾ ನದಿ ಹರಿಯತ್ತರ ಗೋಮುಖದಿಂದ ಹರಿಯುತ್ತಲ್ಲ, ಆ ತರ ಅವನ ಬಾಯಿಂದ ಭಗವಂತನ ಸ್ತುತಿ ಹರಿಯಕ್ಕೆ ಶುರುವಾಯ್ತು. ಎಲ್ಲಿಂದ ಬಂತು? ಇಮಿಡಿಯೇಟ್ ಆಗಿ ಎಲ್ಲಿ ಓದಿದ್ರು? ಜಸ್ಟ್ ಭಗವಂತನ ಕೃಪೆ ಆದ್ರೆ ಸಾಕು. ಭಗವಂತನ ಮರ್ಸ್ ಕೃಪೆಯಿಂದ ಆಟೋಮೆಟಿಕ್ ಎಲ್ಲಾ ಜ್ಞಾನ ಬರುತ್ತೆ. ಈ ಜ್ಞಾನ ತಿಳ್ಕೊಳಕ್ಕೋಸ್ಕರ ತುಂಬಾ ಇದ್ ಮಾಡ್ಬಿಡಿ. ಜಸ್ಟ್ ಓದಿ ಏನ್ ಕೇಳ್ತಾ ಇದ್ರು ಅದನ್ನ ಕೇಳಿ ಅದೇ ರೀತಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ತರ್ಕ ಮಾಡಕ್ಕೆ, ಮತ್ತೆ ಇದು ಅರ್ಥ ಆಗ್ಲಿಲ್ಲ ನನ್ಗೆ, ಇದು ಓಕೆ ಅರ್ಥ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ನಂಬೋದೇ ಬೇಡ. ಎಷ್ಟೊಂದ್ ಸರಿ ಹಂಗಾಗುತ್ತೆ ನಮ್ಗೆ. ಇದ್ರಲ್ಲಿ ಏನಪ್ಪ ಇದು ಅರ್ಥ ಆಗ್ತಾ ಇಲ್ಲ, ಇದನ್ನ ನಂಬೋದೇ ಬೇಡಪ್ಪ, ಇದನ್ನ ಓದೋದೇ ಬೇಡ, ಇದ್ರ ಬಗ್ಗೆ ತಿಳ್ಕೊಳ್ಳೋದೇ ಬೇಡ. ಇದು ನಮ್ದು ಲಾಜಿಕ್. ತುಂಬಾ ಜನ ಇದೇ ತರ ಮಾಡ್ತಾರೆ. ಸೊ ಆ ತರ ಆಗ್ಬಾರ್ದು. ಏನಿದೆಯೋ ಅರ್ಥ ಮಾಡ್ಕೊಳ್ಳಕ್ಕಾಗ್ಲಿಲ್ವಾ ಜಸ್ಟ್ ಹಂಗೆ ಬಿಡಿ. ಒಂದು ದಿನ ನಿಮ್ಮ ಅದನ್ನ ಇಟ್ಕೊಂಡಿರಿ, ಹೃದಯದಲ್ಲಿ ಇಟ್ಕೊಂಡಿರಿ. ಒಂದಿನ ನಿಮ್ಗೆ ಅರ್ಥ ಆಗತ್ತೆ, ನಮ್ಗೆ ಅರ್ಥ ಆಗತ್ತೆ. ಸೊ ಯಾವಾಗ ಯಾರೋ ಆಚಾರ್ಯ ಹೇಳ್ಬೋದು, ಇಲ್ಲ ಇನ್ನೊಂದ್ ಕಡೆಯಿಂದ ಆಗ್ಬೋದು, ಹೆಂಗೋ ಒಂದು ಅಟ್ಲೀಸ್ಟ್ ಎಲ್ಲ ಒಂದ್ ಕಡೆ ಸಿಗ್ಬೋದು. ಪ್ರಭುಪಾದ ಎಲ್ಲ ಬರ್ದಿಟ್ಟಿದ್ದಾರೆ, ಎಲ್ಲದಕ್ಕೂ ಆನ್ಸರ್ ಬರ್ದಿಟ್ಟಿದ್ದಾರೆ. ಬಟ್ ಅದನ್ನ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಪ್ರಭುಪಾದ ಬುಕ್ಸ್ ಓದ್ಬೇಕು ನಿಧಾನಕ್ಕೆ. ಈಗ ಓದ್ತಾ ಇರೋದು ಕೂಡ ಅಂತ ಏನಲ್ಲ, ಸೂಕ್ಷ್ಮವಾಗಿ ಗಮನ ಇಟ್ಟು ಓದ್ಬೇಕು. ಏನಿದೆ ಪಾಯಿಂಟ್ ಅರ್ಥ, ಹಿಂದೆ ಮುಂದೆ ಅದಕ್ಕೆ ಕ್ವಶನ್ಗಳು ಹಾಕಬೇಕು. ಒಂದ್ ಪಾಯಿಂಟ್ ನಾವು ಅವಾಗ ಹೆಂಗ್ ಓದ್ತಿದ್ವಿ ಅಂತಂದ್ರೆ, ಒಂದ್ ಪಾಯಿಂಟ್ ಓದಿದ್ರೆ ಅದಕ್ಕೆ ಹಿಂದೆ ಮುಂದೆ ಹೆಂಗೆ, ಏನು, ಯಾರು ಹೇಳಿದ್ರು, ಯಾಕೆ ಇದಾಯ್ತು, ಇದೆಲ್ಲಾ ಕ್ವಶನ್ಗಳು ಹಾಕೊಂಡು ಅದನ್ನ ಚರ್ಚೆ ಮಾಡ್ತೀವಿ. ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಧ್ಯಾನ ಮಾಡಕ್ ಹೋದಾಗ ಹಂಗಾಗತ್ತೆ. ಅಷ್ಟೊಂದೆಲ್ಲ ಇಲ್ಲ ಅಂದ್ರೂ ಕೂಡ ಜಸ್ಟ್ ನಮ್ ನಾರ್ಮಲ್ ಆಗಿ ಪ್ರಭುಪಾದ ಏನ್ ಹೇಳ್ತಾ ಇದ್ರೆ ಅದನ್ನ ಓದ್ಕೊಂಡು ಅಟ್ಲೀಸ್ಟ್ ಸ್ವಲ್ಪ ಬೇರೆಯವ್ರ ಹತ್ರ ಕೇಳಿದ್ರೆ ಅಷ್ಟೇ ಸಾಕು ಅನ್ಸುತ್ತೆ. ಓಕೆ, ಇಲ್ಲಿಗೆ ನಿಲ್ಸೋಣ. ಸೊ ಇವತ್ತು ನಾನು ಪ್ರಿಪೇರ್ ಆಗಿರ್ಲಿಲ್ಲ, ಸೊ ಅದರಿಂದ ಎಲ್ಲ ಹೋಗಿದ್ದರಿಂದ ಟೈಮ್ ಆಯ್ತು. ಸಾರಿ, ಒಂದ್ 5 ನಿಮಿಷ